ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಯಾರೆಲ್ಲ NTPC CBT 1 ಕ್ಲಿಯರ್ ಮಾಡಿದ್ರೋ ಅವ್ರಿಗೋಸ್ಕರ ನಾವು NTPC CBT 2ಗೆ ಒಂದು ಬ್ಯಾಚ್ ಅನ್ನ ತರ್ತೀವಿ ಅಂತ ಹೇಳಿದ್ವಿ. ಸೊ ಆ ಬ್ಯಾಚ್ ನೇಮ್ ಬಂದ್ಬಿಟ್ಟು ರೈಲ್ವೆ ಮಹಾಯುದ್ಧ. ಓಕೆನಾ? ಇದು ಎಸ್ಪೆಷಲಿ ಓನ್ಲಿ ಫಾರ್ NTPC CBT 2 ಆಸ್ಪಿರೆಂಟ್ಸ್ಗೆ. ಸೊ ಯಾರೆಲ್ಲ ಕ್ಲಿಯರ್ NTPC CBT 2ಗೆ ಪ್ರಿಪರೇಷನ್ ಆಗ್ತಿದ್ರೋ ಅವ್ರಿಗೆ ಇವತ್ತಿನಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಇರುತ್ತೆ. ಮಂಡೇ ಟು ಸಾಟರ್ಡೇವರೆಗೂ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಇರುತ್ತೆ. ಕ್ಲಿಯರ್? ಸೊ ಇವತ್ತು ಮತ್ತು ನಾಳೆ 2025ರಲ್ಲಿ 2 ಶಿಫ್ಟ್ ಇಂದ ಕೇಳಿದ್ರಲ್ವಾ, ಸೊ ಅದನ್ನ ಬಿಡಿಸೋಣ. ಸೊ ಸಂಡೇ ಬಿಟ್ಬಿಡಿ. ಸೊ ಮಂಡೇ ಇಂದ ಕಂಪ್ಲೀಟ್ ಚಾಪ್ಟರ್ ವೈಸ್ ರಿವಿಷನ್ ಅನ್ನ ನಾವು ಮಾಡೋಣ. ಕ್ಲಿಯರ್? ಸೊ ಮಾಡರೇಟ್ ಟು ಟಫ್ ಪ್ರಶ್ನೆಗಳು ಅಂದ್ರೆ 2025ಗೂ 26ಕ್ಕೂ ಏನಾಗಿದೆ ಅಂದ್ರೆ ಸ್ವಲ್ಪ ಮಾಡರೇಟ್ ಪ್ರಶ್ನೆಗಳು ಜಾಸ್ತಿ ಕೇಳ್ತಿದ್ದಾರೆ. ಸೊ ಆ ತರ ಒಂದು ಪ್ರಶ್ನೆಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಕಂಪ್ಲೀಟ್ ಮಾಡಿಸ್ಕೊಡ್ತೀನಿ. ಓಕೆನಾ? ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಲೆಕ್ಷನ್ಸ್ ಎಲ್ಲಿಂದ ಆಗಬೇಕು? ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂದ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ನಮ್ಮ ಒಂದು ಪ್ರಯತ್ನ. ಕ್ಲಿಯರಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಅದೇ ತರ ನಮಗೆ ಹುಷಾರಿಲ್ಲದೆ ರೈಟ್, ಸೊ ಕ್ಲಾಸಸ್ ಅನ್ನು ಕರೆಕ್ಟಾಗಿ ತಗೊಂತಿರಲಿಲ್ಲ. RRB ಗ್ರೂಪ್ ಡಿ ಮತ್ತು ಸೆಲೆಕ್ಷನ್ ಬ್ಯಾಚ್ ಇದೆ ಅಲ್ವಾ, ಅದನ್ನು ಸಮೇತ ಡೈಲಿ ಕಂಟಿನ್ಯೂಸ್ ಆಗಿ ಮಾಡೋಣ. ಕ್ಲಿಯರ್? ಸೊ ನಾಳೆ 34 ಕ್ವಶನ್ಸ್ದು ಥರ್ಡ್ಸ್ ಅಂಡ್ ಇಂಡಿಸಸ್ದು RRB ಗ್ರೂಪ್ ಡಿ ಹಾಕ್ತೀನಿ. ಓಕೆನಾ? ಸೊ ಒಂದು 2 days ನನಗೆ ಟೈಮ್ ಕೊಡಿ. ಓಕೆನಾ? ನಿಮ್ಗೆ ಕಂಪ್ಲೀಟ್ ಆಗಿ ನಾನು ಒಂದು ಶೆಡ್ಯೂಲ್ಡ್ ಕೊಟ್ಬಿಡ್ತೀನಿ. ಕ್ಲಿಯರಾ? ಸೊ ಬಿಕಾಸ್ ನನಗೆ ಸ್ವಲ್ಪ ಹುಷಾರಿಲ್ಲದೆ ಕಾರಣ ನಾನು ಕ್ಲಾಸಸ್ ಮಾಡಿಲ್ಲ. ಇನ್ನು ಮುಂದೆ ಸೋಮವಾರದಿಂದ ಕಂಟಿನ್ಯೂಸ್ ಆಗಿ ನಾವು ಕ್ಲಾಸಸ್ ಮಾಡೋಣ. ಇವತ್ತು ನಾಳೆ NTPC CBT 2 ಪೇಪರ್ ಮತ್ತೆ ನಾಳೆ 34 ಕ್ವಶನ್ಸ್ RRB ಗ್ರೂಪ್ ಡಿ ಥರ್ಡ್ಸ್ ಅಂಡ್ ಇಂಡಿಸಸ್. ಸೊ ಮಂಡೇ ಇಂದ ನಿಮ್ಗೆ ಕಂಪ್ಲೀಟ್ ಆಗಿ ಶೆಡ್ಯೂಲ್ ಕೊಟ್ಬಿಡ್ತೀನಿ. ಕ್ಲಿಯರಾ? ಸೊ ಎಲ್ಲರೂ ಸಮೇತ ರೆಡಿ ಇರಿ. ಸೊ ನಾನು ಕೈ ಬಿಡೋದಿಲ್ಲ. ಓಕೆನಾ? ಸೆಲೆಕ್ಷನ್ ಬ್ಯಾಚ್, RRB ಗ್ರೂಪ್ ಡಿದು ಮತ್ತೆ NTPC CBT 3 ಕೇಳಿದ್ವಿ, 3 ಮಾಡೇ ಮಾಡೋಣ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಪೇಪರ್ ಬಂದ್ಬಿಟ್ಟು 13/10/2025 ಶಿಫ್ಟ್ 1. ಕ್ಲಿಯರ್? ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ, ದ ಮಾರ್ಕೆಟ್ ಪ್ರೈಸ್ ಆಫ್ ಎ ಶರ್ಟ್ ಈಸ್ 1200. ಎ ಶಾಪ್ಕೀಪರ್ ಆಫರ್ಸ್ 2 successive discounts of 5% and 15% on the market price. By how many rupees is the selling price less than the market price ಅಂತ ಕೇಳಿದ್ದಾರೆ. ರೈಟ್. ಒಂದು ಶರ್ಟ್ನ ಗುರುತಿಸಲಾದ ಬೆಲೆ 1200 ರೂಪಾಯಿ ಆಗಿದೆ. ಅಂಗಡಿಯವನು ಅದರ ಮೇಲೆ ಕ್ರಮವಾಗಿ 5% ಮತ್ತು 15% ರಿಯಾಯಿತಿಯನ್ನು ನೀಡುತ್ತಾನೆ. ಮಾರಾಟ ಬೆಲೆಯ ಗುರುತಿಸಲಾದ ಬೆಲೆಗಿಂತ ಎಷ್ಟು ರೂಪಾಯಿ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ, ಮಾರ್ಕೆಟ್ ಪ್ರೈಸ್ ಎಷ್ಟು? 1200 ರೂಪೀಸ್. ಇವನು 2 ಡಿಸ್ಕೌಂಟ್ಸ್ ಅನ್ನು ಕೊಡ್ತಾರೆ. ಒಂದು ಡಿಸ್ಕೌಂಟ್ ಬಂದ್ಬಿಟ್ಟು 5%. ಸೊ 5% ಅಂದ್ರೆ ಏನಪ್ಪ? 1/20 ಅಂದ್ರೆ 20ಕ್ಕೆ 1 ಹೋಗ್ತಾ ಇದೆ ಅಂದ್ರೆ ಇನ್ನು ಉಳಿದಿರೋದು ಎಷ್ಟು? 19/20. ನೆಕ್ಸ್ಟ್ 15% ಅಂದ್ರೇನು? 3/20. ಸೊ 20ರಲ್ಲಿ 3 ಹೋದ್ರೆ ಇನ್ನು ಉಳಿದಿರೋದು ಎಷ್ಟು? 17/20. ಕ್ಲಿಯರ್? ಸೊ ಹೋಯ್ತು ಇದು ಹೋಯ್ತು. ಸೊ 4 3s. ಕ್ಲಿಯರ್? 4 3s 12 ಆಯ್ತು. ಇನ್ನು ಹಾಗಾದ್ರೆ ಇನ್ನು ಉಳಿದಿರೋದೇನು? 19 × 17 × 3 ಮಾಡಬೇಕು. ಸೊ 19 × 17 ಯಾವ ತರ ಮಾಡ್ಬೇಕು ನಾವು? ರೈಟ್. ಸೊ ಡಿಫ್ರೆನ್ಸ್ ಏನಿದೆ? ಒಂದು ನಂಬರ್ ಇದೆ, ಆ ಸಂಖ್ಯೆ ಯಾವುದು? 18. ಹಾಗಾದ್ರೆ 18 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಮಾಡಿದ್ರೆ ನಮಗೆ 19 × 17 ಬರುತ್ತೆ. ಸೊ 18 ಸ್ಕ್ವೇರ್ ಎಷ್ಟು? 324. ಸೊ 324 ಅಲ್ಲಿ 1 ಹೋದ್ರೆ 323. ಕ್ಲಿಯರ್? ಇಲ್ಲಿ 3 ಇದೆ, ಇನ್ನೇನು ಬರುತ್ತೆ? ಇಲ್ಲಿಂದ 323 ಬರುತ್ತೆ. ಕ್ಲಿಯರ್? ಸೊ ಎಷ್ಟು? 9 ಆಯ್ತು, 6 ಆಯ್ತು, 9 ಆಯ್ತು. ಅವರು ಡಿಸ್ಕೌಂಟ್ ಕೊಟ್ಟ ಮೇಲೆ 969 ರೂಪೀಸ್ಗೆ ಅವರು ಸೇಲ್ ಮಾಡ್ತಾರೆ. ಹಾಗಾದ್ರೆ ಅವ್ರು ಏನ್ ಕೇಳಿದ್ದಾರೆ? ಎಷ್ಟು ಕಡಿಮೆ ಅಂತ ಕೇಳಿದ್ದಾರೆ. ಕ್ಲಿಯರ್? ಮಾರಾಟದ ಬೆಲೆಗಿಂತ ಗುರುತಿಸಲಾದ ಬೆಲೆ ಎಷ್ಟು ರೂಪಾಯಿ ಕಡಿಮೆ ಇದೆ ಅಂತ. ಕ್ಲಿಯರ್? ಸೊ ಮಾರಾಟದ ಬೆಲೆ ಎಷ್ಟು? ಇಷ್ಟು 1200 ರೂಪಾಯಿ. ಗುರುತಿಸಲಾದ ಬೆಲೆ ಐ ಮೀನ್ ಮಾರ್ಕೆಟ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 969 ರೂಪೀಸ್. ಸೊ ಹಾಗಾದ್ರೆ ಎಷ್ಟು ಕಮ್ಮಿ? 1000ನ ಬೇಸ್ ಅಂತ ತಗೊಳ್ತೀವಿ. ಸೊ ಇಲ್ಲಿಂದ 200 ಬಂತು, ಇಲ್ಲಿಂದ ಎಷ್ಟು ಬಂತು? 31 ಬಂತು. ಸೊ 200 + 31 ಎಷ್ಟು? 231. ಸಿಂಪಲ್ ಇದೆ, ಬೇಸಿಕ್ ಪ್ರಶ್ನೆ. ಕ್ಲಿಯರ್? ಈ ಸಲ ಈ ತರ ಈಸಿ ಪ್ರಶ್ನೆಗಳು ಬರಲ್ಲ. ಬಂದ್ರೂ ಸಮೇತ 1 2 ಮಾಡರೇಟ್ ಟು ಟಫ್ ಪ್ರಶ್ನೆಗಳು ಇರ್ತವೆ. ಬಿಕಾಸ್ ಕಾಂಪಿಟೇಷನ್ ಅನ್ನೋದು ಹೆವಿ ಇದೆ, ಕಟ್ ಆಫ್ ಸಮೇತ ಜಾಸ್ತಿ ಬಂದಿದೆ. ಕ್ಲಿಯರಾ? ಸೊ ನಿಮ್ಗೆ ಕಂಪ್ಲೀಟ್ ನಾವು ಮಾಡಿಸ್ಕೊಡ್ತೀವಿ, ತೊಂದರೆ ಇಲ್ಲ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್, a trader gives 10% discount on the market price of an article and gives 4 articles free for buying 15 articles.
and against 35% in the entire transaction. Assuming a customer pays for 15 articles, the market price of an article is what percentage more than its cost price ಅಂತ ಕೇಳಿದ್ದಾರೆ. ಒಂದು ವ್ಯಾಪಾರಿ ಒಂದು ವಸ್ತುವಿನ ಗುರುತಿಸಲಾದ ಬೆಲೆಯ 10% ರಿಯಾಯಿತಿ ನೀಡುತ್ತಾನೆ. ಸೊ ನನಗೆ ಮಾರ್ಕೆಟ್ ಪ್ರೈಸ್ ಗೊತ್ತಿಲ್ಲ, ರೈಟ್? ಸೊ ಮಾರ್ಕೆಟ್ ಪ್ರೈಸ್ ಗೊತ್ತಿಲ್ಲ ಅಂದರೆ ನಾನು ಅನ್ಕೊಳ್ತೀನಿ 100 ಅಂತ. ಕ್ಲಿಯರ್? ಇದರಲ್ಲಿ ಅವನು ಡಿಸ್ಕೌಂಟ್ ಕೊಟ್ಟರೆ ಡಿಸ್ಕೌಂಟ್ ಎಲ್ಲಿಗೆ ಹೋಗುತ್ತೆ? ಎಸ್ ಪಿಗೆ ಹೋಗುತ್ತೆ, ಸೆಲ್ಲಿಂಗ್ ಪ್ರೈಸ್. ಎಷ್ಟು ಪರ್ಸೆಂಟ್ ಡಿಸ್ಕೌಂಟು? 10% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಹಾಗಾದರೆ ಎಸ್ ಪಿದೆಷ್ಟು? 90. ಇದು ಹೋಯ್ತು 1 0 ಹಾಗಾದರೆ ಎಸ್ ಪಿ ಟು ಎಂ ಪಿಗೆ ರೇಷಿಯೋ ಏನು ಬಂತು? ನಮಗೆ 9:10 ಬಂತು. ಇಷ್ಟು ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ನೆಕ್ಸ್ಟ್ ನೋಡಿ, 15 ವಸ್ತುಗಳನ್ನು ಖರೀದಿಸಿದಾಗ ಕ್ಲಿಯರ್ 4 ವಸ್ತುಗಳನ್ನು ಉಚಿತವಾಗಿ ನೀಡುತ್ತಾನೆ. ಕ್ಲಿಯರ್? ಸೊ 15 ಅವನು ಖರೀದಿಸಿದಾಗ 4 ಉಚಿತ ಕೊಡ್ತಾನೆ ಅಂದ್ರೆ ಟೋಟಲ್ ಎಂ ಪಿ ಎಷ್ಟಾಯ್ತು? 19 ಆರ್ಟಿಕಲ್ಸ್. ಸೊ ಎಸ್ ಪಿ ಎಷ್ಟು? ಓನ್ಲಿ 15. ಕ್ಲಿಯರ್? ಇಲ್ಲಿಂದ ಎಂ ಪಿ ಬಂತು 190, ಇಲ್ಲಿಂದ ಎಸ್ ಪಿ ಬಂತು 135. ಕ್ಲಿಯರಾ? ಓಕೆ. ಅದಾದ್ಮೇಲೆ ಈ ಸಂಪೂರ್ಣ ವ್ಯವಹಾರದಲ್ಲಿ ಅವನು 35% ಲಾಭ ಪಡೆಯುತ್ತಾನೆ. ಕ್ಲಿಯರ್? ಸೊ ಈ ಟೋಟಲ್ ಏನಿದೆ ಈ ಟ್ರಾನ್ಸಾಕ್ಷನ್ ಇದರಲ್ಲಿ 35% ಲಾಭ ತಗೊಳ್ತಾನೆ. ಸೊ ಸಿ ಪಿ ಯಾವಾಗಲೂ ಎಷ್ಟಿರುತ್ತೆ? 100 ಇರುತ್ತೆ. ಕ್ಲಿಯರ್? ಈಗ ಅವ್ರು ಎಷ್ಟು ತಗೊಂತಾನೆ? 35% ಲಾಭ ಅಂದ್ರೆ 135. ಕ್ಲಿಯರ್? ಸೊ ಎಸ್ ಪಿ ಈಕ್ವಲ್ ಆಗೋಯ್ತು. ಎಸ್ ಪಿ ಈಕ್ವಲ್ ಆಗೋಯ್ತು. ಅವ್ರು ಏನು ಕೇಳಿದ್ದಾರೆ? ದ ಮಾರ್ಕ್ಡ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ ವಾಟ್ ಪರ್ಸೆಂಟೇಜ್ ಮೋರ್ ದನ್ ಇಟ್ಸ್ ಕಾಸ್ಟ್ ಪ್ರೈಸ್ ಅಂತ ಕೇಳಿದ್ದಾರೆ. ಕ್ಲಿಯರ್? ಒಂದು ವಸ್ತುವಿನ ಗುರುತಿಸಿದ ಬೆಲೆ ಎಷ್ಟಿದೆ? 190 ಇದೆ. ಅದರ ಖರೀದಿ ಬೆಲೆ ಎಷ್ಟು? ಯಾವಾಗಲೂ 100 ಇರುತ್ತೆ. ಎಷ್ಟು ಶೇಕಡ ಜಾಸ್ತಿ ಇದೆ? 90% ಜಾಸ್ತಿ ಇದೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, ದ ನಂಬರ್ 977340 ಈಸ್ ಡಿವಿಸಬಲ್ ಬೈ ಅಂತ ಕೇಳಿದ್ದಾರೆ, ರೈಟ್? ಸೊ 977340 ಈ ಸಂಖ್ಯೆ ಯಾವುದರಿಂದ ಭಾಗವಾಗುತ್ತೆ ಅಂತ. ಕ್ಲಿಯರ್? ಕಂಪ್ಲೀಟ್ಲಿ ಡಿವಿಸಬಲ್ ಆಗುತ್ತೆ. ಆಯ್ತು. ಸೊ 35 ಇದೆ. 35 ನಾವು ಏನಂತ ಬರ್ಕೋಬಹುದು? 7 × 5 ಅಂತ ಬರ್ಕೋಬಹುದು ಅಲ್ವಾ? ಸೊ 5 ಇಂದ ಇದು ಕಂಪ್ಲೀಟ್ಲಿ ಡಿವಿಸಬಲ್ ಆಗುತ್ತೆ. ಬಿಕಾಸ್ 5ನ ಒಂದು ಡಿವಿಸಿಬಿಲಿಟಿ ರೂಲ್ ಏನಿರುತ್ತೆ? 0 ಅಥವಾ 5 ಹೇಳುತ್ತೆ ನಮಗೆ. ಕ್ಲಿಯರ್? ಹಾಗಾದ್ರೆ ಇನ್ನು ಉಳಿದಿರೋದೇನು? 977340 ಡಿವೈಡೆಡ್ ಬೈ 7 ಇಂದ ಚೆಕ್ ಮಾಡ್ಬೋದು. ಕ್ಲಿಯರ್? 35 ಆದ್ಮೇಲೆ ಇನ್ನು ಉಳಿದಿರೋ ಚೆಕ್ ಮಾಡೋಣ. 35 ಹೋಗಿಲ್ಲ ಅಂದ್ರೆ ಓಕೆನಾ? 7 13 91, ಇನ್ನೆಷ್ಟು ಉಳಿತು? 6 ಉಳಿತು, 67 ಆಯಿತು. 7 9 63, ಇನ್ನೆಷ್ಟು ಉಳಿತು? 4 ಉಳಿತು, 43 ಆಯಿತು. 7 6 42, ಇನ್ನೆಷ್ಟು ಉಳಿತು? 1 ಉಳಿತು, 14 ಆಯಿತು. 2 ಸೊ ಇದು ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಹಾಗಾದ್ರೆ 977340 ಅನ್ನೋ ಸಂಖ್ಯೆ ಯಾವುದರಿಂದ ಭಾಗ ಆಗುತ್ತೆ? ಕಂಪ್ಲೀಟ್ಲಿ 35ರಿಂದ ಭಾಗ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಪ್ರಶ್ನೆ ನೋಡಿ, ದ ರೇಷಿಯೋ ಆಫ್ ದ ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ಸ್ ಎಕ್ಸ್ ಅಂಡ್ ವೈ ಈಸ್ 3:7. ಎಕ್ಸ್ ಮತ್ತು ವೈ ವಸ್ತುಗಳ ಖರೀದಿ ಬೆಲೆಗಳ ಅನುಪಾತ 3:7 ಕಾಸ್ಟ್ ಪ್ರೈಸ್ ಯಾವ ತರ ಇದೆ? 3:7 ಇದೆ. ಕ್ಲಿಯರ್? ಓಕೆ. ಎ ಮ್ಯಾನ್ ಅರ್ನ್ಸ್ ಎ ಪ್ರಾಫಿಟ್ ಆಫ್ 14 ಬೈ ಸೆಲ್ಲಿಂಗ್ ಎಕ್ಸ್. ಒಬ್ಬ ಮನುಷ್ಯ ಏನ್ ಮಾಡ್ತಾನೆ? 14% ಲಾಭ ಆಗುತ್ತದೆ ಎಕ್ಸ್ನ ಮಾರಾಟ ಮಾಡುವಾಗ. ಕ್ಲಿಯರ್? ಇದನ್ನ 300 ಅನ್ಕೊಳ್ಳಿ, 700 ಅನ್ಕೊಳ್ಳಿ, ಈಸಿ ಆಗುತ್ತೆ. ಕ್ಲಿಯರ್? ಸೊ ಇಲ್ಲಿಂದ ಎಷ್ಟು? 14% ಲಾಭ. ವೈ ಅನ್ನು ಮಾರಾಟ ಮಾಡುವಾಗ 11% ನಷ್ಟ. ಸೊ ಲಾಸಸ್ 11% ಬೈ ಸೆಲ್ಲಿಂಗ್ ವೈ ಅಂತ ಕೊಟ್ಟಿದ್ದಾರೆ ಅವರೇ. ಕ್ಲಿಯರ್? ಸೊ 14 ಅಂದ್ರೆ ಎಷ್ಟು? 14% ಲಾಭ ಅಂದ್ರೆ 14% 2 0 ಹೋಯ್ತು, 14 × 3 42. ಕ್ಲಿಯರ್? ಸೊ ಟೋಟಲ್ ಎಷ್ಟಾಯ್ತು? 42 ಆಯ್ತು ಇದು ಲಾಭ. ಇದೆಷ್ಟಾಯ್ತು? ಪರ್ಸೆಂಟೇಜು ಮತ್ತೆ 0 ಆಯ್ತು, 77 ಆಯ್ತು. ಡಿವೈಡೆಡ್ ಬೈ 300 + 100 ಎಷ್ಟು? 1000. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಸೊ 77 42 ಹೋದ್ರೆ 35. ಏನು 35? -35. ಕ್ಲಿಯರ್? ಇಂಟು ಡಿವೈಡೆಡ್ ಬೈ 1000. 2 zeros 2 zeros ಹೋಯ್ತು. ಸೊ 35/10 ಎಷ್ಟು? 3.5. ಕ್ಲಿಯರ್? ಮೈನಸ್ ಇದ್ರೆ ಲಾಸ್ ಅಂತ ಅರ್ಥ. ಕ್ಲಿಯರ್? ಬೇಸಿಕ್ ಕ್ವಶನ್. ನೆಕ್ಸ್ಟ್ ನೋಡಿ, ಡ್ಯೂರಿಂಗ್ ಎ ಸೇಲ್
50% of the goods are sold at 45% profit, 30% of the remaining goods are sold at 27% profit, and the still remaining goods are sold at a loss of 43%. If there is an overall profit of X percent, then what is the value of X ಅಂತ ಇದು ಬೇಸಿಕ್ ಕ್ವಶನ್. ಒಂದು ಮಾರಾಟದಲ್ಲಿ 50% ಸರಕುಗಳನ್ನು 50% ಸರಕುಗಳನ್ನ ಅವ್ರು ಏನ್ ಮಾಡ್ತಾರೆ 45%ಗೆ ಲಾಭ ಮಾರಾಟ ಮಾಡ್ತಾರೆ. ಪ್ರಾಫಿಟ್ ಅಂದ್ರೆ ಪ್ಲಸ್ ಬರೀತೀನಿ, ಲಾಸ್ ಅಂದ್ರೆ ಮೈನಸ್ ಬರೀತೀನಿ, ಅರ್ಥ ಮಾಡ್ಕೊ. ಓಕೆನಾ. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ಉಳಿದ ಸರಕುಗಳಲ್ಲಿ 30% ಅನ್ನು 27% ಲಾಭದಲ್ಲಿ ಮಾರಾಟ ಮಾಡಲಾಗುತ್ತದೆ. ಕ್ಲಿಯರ್. ಇಲ್ಲಿ 50 ಸೇಲ್ ಮಾಡಿಬಿಟ್ಟಿದ್ದಾರೆ, ಇನ್ನು ಉಳಿದಿರೋದೆಷ್ಟು 50. ಇದು 30% ಎಷ್ಟು, ಇದು 15, ಇನ್ನು ಉಳಿದಿರೋದು ಈ ಕಡೆ ಎಷ್ಟು 70% 35. ಕ್ಲಿಯರಾ. ಸೊ ಹಾಗಾದ್ರೆ ಈ ಒಂದು 30% ಅಂದ್ರೆ ಎಷ್ಟು 15, ಇದನ್ನ 27% ಲಾಭಕ್ಕೆ ಮಾರಾಟ ಮಾಡ್ತಾರೆ. ಓಕೆ. ಅಂಡ್ ಸ್ಟಿಲ್ ರಿಮೈನಿಂಗ್ ಗೂಡ್ಸ್ ಆರ್ ಸೋಲ್ಡ್ ಅಟ್ ಎ ಲಾಸ್ ಆಫ್ 43%. ಸೊ ಇನ್ನು ಉಳಿದಿರೋದೆಷ್ಟು 35 ಅಲ್ವಾ. 100 ಇದೆ ಅನ್ಕೊಳ್ಳಿ, 100 ಅಲ್ಲಿ 50 ಹೋಯ್ತು, ಇಲ್ಲಿ 15 ಹೋಯ್ತು, 65 ಆಯ್ತು, ಇನ್ನು ಉಳಿದಿರೋದೆಷ್ಟು 35. ಇದನ್ನ ಏನ್ ಮಾಡ್ತಾರೆ 43%ಗೆ ಲಾಸ್ ಮಾರಾಟಕ್ಕೆ ಮಾಡ್ತಾರೆ. ಓಕೆ. ಹಾಗಾದ್ರೆ ಇಫ್ ದರ್ ಇಸ್ ಅನ್ ಓವರ್ ಆಲ್ ಪ್ರಾಫಿಟ್ ಆಫ್ X%, ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ X ಅಂತ ಕೇಳಿದ್ದಾರೆ. ಒಂದು ವೇಳೆ ಲಾಭವು X% ಆಗಿದ್ರೆ X ನ ಮೌಲ್ಯ ಎಷ್ಟು ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಮಾಡ್ಬೋದು, ಈಸಿ ಇದೆ. ಕ್ಯಾನ್ಸಲ್ ಮಾಡಿದ್ರೆ 5 10 ಜಾ, 5 3 ಜಾ, 5 7 ಜಾ. ಕ್ಲಿಯರ್. 10 ಇಂಟು 45 ಎಷ್ಟು 450 ಆಯಿತು, ಪ್ಲಸ್ ಇದು. ಓಕೆ. 3 ಇಂಟು 27 ಎಷ್ಟಾಯಿತು 81, ಇದು ಪ್ಲಸ್. ನೆಕ್ಸ್ಟ್ 7 ಇಂಟು 43, 3 ಇಂಟು 7 21 ಆಯಿತು, 2 ಕ್ಯಾರಿ, 4 7 28 ಆಯಿತು, ಪ್ಲಸ್ 2 30 ಆಯಿತು. ಕ್ಲಿಯರ್. ಓಕೆ. ಬೈ 10 ಪ್ಲಸ್ 3 13 ಪ್ಲಸ್ 7 20 ಆಯಿತು. ಕ್ಲಿಯರಾ. ಈಗ 301 ಅಲ್ಲಿ 81 ಹೋದ್ರೆ 220, ಮೈನಸ್ 220. ಕ್ಲಿಯರ್. ಮೈನಸ್ 220 ಆಯಿತು. ಕ್ಲಿಯರ್. ಸೊ 450 ಅಲ್ಲಿ ಮೈನಸ್ 220 ಹೋದ್ರೆ 230 ಡಿವೈಡೆಡ್ ಬೈ 20 ಆಯಿತು. ಓಕೆನಾ. ಹೋಯ್ತು. ಸೊ ಎಷ್ಟಾಯಿತು 11.5 ಆಯಿತು. ಹಾಗಾದ್ರೆ ಎಷ್ಟು ಲಾಭ 11.5% ಲಾಭ. ಕ್ಲಿಯರ್. ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ 70 ಸೆಂಟಿಮೀಟರ್, 56 ಸೆಂಟಿಮೀಟರ್, 42 ಸೆಂಟಿಮೀಟರ್. ವಾಟ್ ಇಸ್ ಇಟ್ಸ್ ಏರಿಯಾ ಅಂತ ಕೇಳಿದ್ದಾರೆ. ಒಂದು ತ್ರಿಭುಜದ ಬದಿಗಳು 70 ಸೆಂಟಿಮೀಟರ್, 56 ಸೆಂಟಿಮೀಟರ್ ಮತ್ತು 42 ಸೆಂಟಿಮೀಟರ್ ಆಗಿವೆ. ಅದರ ವಿಸ್ತೀರ್ಣ ರೈಟ್. ಇಲ್ಲಿ ನೋಡಿ, ನಮಗೆ ಒಂದು ಟ್ರಯಾಂಗಲ್ ಸೈಡ್ಸ್ ಕೊಟ್ಟಿದ್ದಾರೆ. ಸೊ ಇದು ರೈಟ್ ಆಂಗಲ್ ಟ್ರಯಾಂಗಲ್, ಐಸೋಸೆಲೆಸ್ ಟ್ರಯಾಂಗಲ್. ಓಕೆನಾ. ರೈಟ್. ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಐಸೋಸೆಲೆಸ್ ಅಲ್ಲ, ಬಿಕಾಸ್ 2 ಸೈಡ್ಸ್ ಈಕ್ವಲ್ ಇರಬೇಕು. ಏನು ಇಲ್ಲಿ ನೋಡಿ, 14 5 ಜಾ, 14 4 ಜಾ ಅಂಡ್ 14 3 ಜಾ. ಹಾಗಾದ್ರೆ ಇದ್ಯಾವುದು ಒಂದು ಟ್ರಿಪ್ಲೆಟ್ ಬಂದ್ರೆ ಯಾವ ಒಂದು ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್. 3, ಇದು 4 ಅಂಡ್ ಇದು 5 ಆಯಿತು. ಹಿಯರ್ ಇಟ್ ಮೀನ್ಸ್ 42 6 ಅಂಡ್ ಇದು 70. ಕ್ಲಿಯರ್. ಸೊ ಇದಕ್ಕೆ ನಾವು ಏರಿಯಾ ಕಂಡುಹಿಡಿಬೇಕು. ಏರಿಯಾ ಅಂದ್ರೇನು 42 ಇಂಟು 6 ಮಾಡಿದ್ರೆ ಮುಗಿತು. ರೈಟ್. 2 1 ಜಾ, 228 ಜಾ. ಕ್ಲಿಯರ್. 42 ಇಂಟು 28 ಮಾಡಬೇಕು. 8 2 ಜಾ 16 ಆಯಿತು, ಲಾಸ್ಟಲ್ಲಿ 6 ಬರಬೇಕು. 2 ಆಪ್ಷನ್ ಮುಗೀತು. ಇನ್ನು 2 ಆಪ್ಷನ್ ಐತೆ ನೋಡಿ. 42 ನಾವು ಏನಂತ ಬರೀಬೋದು 14 ಇಂಟು 3 ಅಂತ ಬರೀಬೋದು. ರೈಟ್. 28 ನಾವು ಏನಂತ ಬರೀಬೋದು 7 ಇಂಟು 4 ಅಂತ ಬರೀಬೋದು. 4ನ ಮಲ್ಟಿಪಲ್ ಚೆಕ್ ಮಾಡೋಣ. ಕ್ಲಿಯರ್. ಸೊ ಇದು 4ನ ಮಲ್ಟಿಪಲ್ ಹೋಗುತ್ತೆ, ಇದು 86 ಹೋಗಲ್ಲ. ಒಂದೇ ಆಪ್ಷನ್ ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ನೀವು ಅನ್ಕೊಂಡಿರ್ಬೋದು ಓನ್ಲಿ CBT 1 ಅಲ್ಲಿ ಮಾತ್ರ ಈ ಥರ ಮಾಡ್ಬೋದಾ. ಮೈನ್ಸ್ ಅಲ್ಲೂ ಸಮೇತ 15 to 16 ಆಪ್ಷನ್ ಎಲಿಮಿನೇಷನ್ ಯೂನಿಟ್ ಡಿಜಿಟ್ ಪ್ರತಿ ಒಂದು ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು 15 to 16 ಈಸಿಯಾಗಿ ವಿತಿನ್ 7 to 8 ಮಿನಿಟ್ಸ್ ಒಳಗೆ ನಾವು ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಬೋದು. ಇಲ್ಲಿ ನೀವು ಅಂದ್ರೆ ಪ್ರಾಕ್ಟೀಸ್ ಇದ್ರೆ ಈಗ ಓದ್ತಾ ಇಲ್ಲೇ ಗೊತ್ತಾಗ್ಬಿಡ್ಬೇಕು. 5 + 4 9 ಆಯಿತು, ಇಲ್ಲಿ ಡೀಟೇಲ್ ಸಮ್ 8 ಬಂತು. ಕ್ಲಿಯರ್. ಸೊ ಡೀಟೇಲ್ ಸಮ್ ಡಿಜಿಟ್ಸ್ ಅಲ್ಲಿ ಚೇಂಜ್ ಇದ್ರೆ ಆಗ ನಾವು ಡೀಟೇಲ್ ಸಮ್ನ ಯೂಸ್ ಮಾಡೋದು. ಕ್ಲಿಯರ್. ಆ ಥರ. ನೆಕ್ಸ್ಟು find the weighted average of the number 17, 12, 23, 45 and 301 using the respective weights 29, 87, 15, 26 and 18 ಅಂತ ಇದೆ. ರೈಟ್. ಸೊ 17, 12, 23, 45 ಮತ್ತು 301 ಸಂಖ್ಯೆಗಳ ತೂಕದ ಸರಾಸರಿಯನ್ನು ಕಂಡುಹಿಡಿಯಿರಿ. ಈ ಸಂಖ್ಯೆಗಳು ಕ್ರಮಾನುಸಾರ ತೂಕಗಳು 29, 87, 15, 26 ಮತ್ತು 18 ಆಗಿವೆ. ಆವರೇಜ್ weighted average ಕಂಡುಹಿಡಿಯಬೇಕು ಅಂತ ಹೇಳಿದ್ದಾರೆ. ರೈಟ್.
ಎಕ್ಸಾಮಲ್ಲಿ ಆಗಿದ್ರೆ ನಾನು ಈ ಪ್ರಶ್ನೆನ ಲಾಸ್ಟಲ್ಲಿ ಮಾಡ್ತಿದ್ದೆ. ಕ್ಲಿಯರ್ ರೈಟ್. ಸೊ ನೋಡಿ, ಒಂದು ಕೆಲಸ ಮಾಡೋಣ, ಇದು ನಾವು ಮಲ್ಟಿಪಲ್ ಮಾಡಿ ಇವೆಲ್ಲನೂ ಪ್ಲಸ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ ನಮಗೆ. ರೈಟ್. ಸೊ ಯೂನಿಟ್ ಡಿಜಿಟ್ ಮಾಡೋಣ ಅಂದರೆ 2 ಆಪ್ಷನ್ ಐತೆ, ಇಲ್ಲೂ 2 ಆಪ್ಷನ್ ಐತೆ. ಕ್ಲಿಯರ್. ಸೊ ಡಿಜಿಟಲ್ ಸಮ್ ಚೆಕ್ ಮಾಡೋಣ, ಅದೊಂದು ನೋಡೋಣ. ಕ್ಲಿಯರ್. ಅದು ನೋಡಿಲ್ಲ ಅಂದ್ರೆ ನಾವು ಕಾಮನ್ ಆಗಿ ಮಾಡೋಣ. ರೈಟ್. ಸೊ ಇದೆಷ್ಟಾಯಿತು? 8 ಆಯಿತು. ಎಷ್ಟಾಯಿತು? 6 6 12 ಮೀನ್ಸ್ ಇದು 3 ಆಯಿತು, ಇದು 2 ಆಯಿತು, ಇದು 8 16 ಮೀನ್ಸ್ ಇದು 7 ಆಯಿತು. ಕ್ಲಿಯರ್. ಸೊ ಡಿಜಿಟ್ ಎರಲ್ಲೊಂದು ಸಮೇತ ಚೇಂಜ್ ಇದೆ, ಹಾಗಾದ್ರೆ ನಾವು ಮಾಡ್ಬೋದು, ತೊಂದರೆ ಇಲ್ಲ. ಕ್ಲಿಯರ್. ಸೊ ಇಲ್ಲಿಂದ ಬಂತು 8, ಇಲ್ಲಿಂದ ಬಂತು 3, ಇಲ್ಲಿಂದ ಬಂತು 5, ಇಲ್ಲಿಂದ ಬಂತು 9 ಅಂಡ್ ಇಲ್ಲಿಂದ ಬಂತು 4. ಕ್ಲಿಯರ್. ಸೊ ಯೂನಿಟ್ ಡಿಜಿಟ್ಸ್ ಡಿಜಿಟಲ್ ಸಮ್. ರೈಟ್. ಸೊ ಇಲ್ಲಿಂದ ಬಂತು 2, ಇಲ್ಲಿಂದ ಬಂತು 6, ಇಲ್ಲಿಂದ ಬಂತು 6, ಇಲ್ಲಿಂದ ಬಂತು 8 ಅಂಡ್ ಇಲ್ಲಿಂದ ಬಂತು 9. ಕ್ಲಿಯರ್. ಈಗ ಮಾಡೋಣ. 8 2 16 ಮೀನ್ಸ್ 7 ಪ್ಲಸ್ 3 6 18. ಕ್ಲಿಯರ್. ಅಂದರೆ 9 ಆಯಿತು. 5 30 ಮೀನ್ಸ್ 3 ಆಯಿತು. 9 8 72 ಮೀನ್ಸ್ 9 ಆಯಿತು. 9 4 ಮೀನ್ಸ್ 36 ಮೀನ್ಸ್ 9 ಡಿವೈಡೆಡ್ ಬೈ 2 ಪ್ಲಸ್ 6 8 14 22 ಅಂಡ್ 9 31 ಮೀನ್ಸ್ 3 ಪ್ಲಸ್ 1 4 ಆಯಿತು. ಓಕೆನಾ. 9 9 9 ಹೋಗಲಿ, 7 ಪ್ಲಸ್ 3 ಎಷ್ಟು 10, 1/4 ಆಯಿತು. ಕ್ಲಿಯರ್. 1/4 ಆಯಿತು. ಕ್ಲಿಯರ್. ಸೊ ನಾವು ಕೆಳಗಡೆದನ್ನು ನಾವೀಗ ಏನು ಮಾಡಬೇಕು? 1 ಮಾಡಬೇಕು. ಕ್ಲಿಯರ್. ಕೆಳಗಡೆದನ್ನು 1 ಮಾಡಬೇಕಂದ್ರೆ ಎಷ್ಟಿಂದ ಮಲ್ಟಿಪಲ್ ಮಾಡಬೇಕು? 25 ಇಂದ ಮಲ್ಟಿಪಲ್ ಮಾಡಬೇಕು. ಕ್ಲಿಯರ್. ಮೇಲ್ಗಡೆನೂ 25 ಇಂದ ಮಲ್ಟಿಪಲ್ ಮಾಡಬೇಕು. 25 ಮೀನ್ಸ್ 2 ಪ್ಲಸ್ 5 7 ಆಯಿತು. ಇದು 25 into 4 ಮೀನ್ಸ್ 100 ಆಯಿತು, 1 ಆಯಿತು. ಕ್ಲಿಯರ್. 7/1 ಎಷ್ಟು 7 ಆಯಿತು. ಸೊ ಹಾಗಾದ್ರೆ ಏನು ಆನ್ಸರ್ 7 ಅಂದರೆ 48.4. ಕ್ಲಿಯರ್. ನೆಕ್ಸ್ಟ್ ಕ್ವಶನ್. A group of 30 students has secured the average marks of 70 and another group of 20 students has secured the average marks of 80. What is the average marks secured by students of both the groups taken together ಅಂತ ಕೇಳಿದ್ದಾರೆ. 30 ವಿದ್ಯಾರ್ಥಿಗಳು ಒಂದು ಗುಂಪಿನ ಸರಾಸರಿ 70 ಅಂಕಗಳು ಪಡೆದಿದ್ದಾರೆ. 70. ಇನ್ನೊಂದು 20 ವಿದ್ಯಾರ್ಥಿಗಳು 80 ಅಂಕಗಳನ್ನು ಪಡೆದಿದ್ದಾನೆ. ಅವರ ಟೋಟಲ್ ಸರಾಸರಿ ಈಸಿ ಇದೆ. ಕ್ಲಿಯರ್. ಸೊ ಎಷ್ಟು 10. ಕ್ಲಿಯರ್. ಅಸಮ್ಡ್ ಆವರೇಜ್ ಎಷ್ಟು 70 as 10 20 200 divided by total ಎಷ್ಟು 30 plus 20 50. ಸೊ 70 ಪ್ಲಸ್ 4 ಎಷ್ಟು 74 ಆಯಿತು. ಕ್ಲಿಯರ್. ಕಾಣಿಸ್ತಿದಲ್ವಾ? ಈ ಸೈಡಲ್ಲಿ ಏನು ಕಾಣಿಸ್ತಿಲ್ಲಲ್ವಾ? ರೈಟ್. ಸೊ ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ. ಮತ್ತೆ ಕಮ್ಮಿ ಜನ ನೋಡಿದ್ರೂ ತೊಂದರೆ ಇಲ್ಲ, ನಾವು ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ಕ್ಲಿಯರ್. ಸೊ ನಮಗೆ ಮೈನ್ಸು ಜಾಸ್ತಿ ಇಂಪಾರ್ಟೆಂಟ್. ರೈಟ್. The price of a product is increased by 15%, then discount of 8% is applied. Find the net percentage increase of the price ಅಂತ ಕೇಳಿದ್ದಾರೆ. ರೈಟ್. ಒಂದು ಉತ್ಪನ್ನದ ಬೆಲೆಯನ್ನು ಮೊದಲು 15% ಹೆಚ್ಚಿಸಿದ್ದಾರೆ. ಮೊದಲು 15% ಜಾಸ್ತಿ ಮಾಡಿದ್ದಾರೆ, ತದನಂತರ 8% ಏನು ಮಾಡಿದ್ದಾರೆ? ಕಮ್ಮಿ ಮಾಡಿದ್ದಾರೆ. ರೈಟ್. ಸೊ ಸಕ್ಸಸ್ಸಿವ್ ಡಿಸ್ಕೌಂಟ್ನ ನಾವು ಈಸಿಯಾಗಿ ಮಾಡಿಬಿಡೋದು. ಪ್ಲಸ್ 15 ಇಂಟು ಮೈನಸ್ ಡಿವೈಡ್ ಬೈ 100 ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಬೈ 100 ಅಂತ ಅರ್ಥ. ಕ್ಲಿಯರ್. ಸೊ ಇದು ಎಷ್ಟಾಯಿತು? ಪ್ಲಸ್ 7 ಆಯಿತು. 15 ಇಂಟು ಮೈನಸ್ 8 ಎಷ್ಟಾಯಿತು? ಮೈನಸ್ 120 ಡಿವೈಡ್ ಬೈ 100 ಆಯಿತು. ದಟ್ ಈಸ್ 1.2. ಕ್ಲಿಯರ್. ಸೊ 7 ಅಲ್ಲಿ 1 ಹೋದರೆ 5.8%. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ನೆಕ್ಸ್ಟ್ ನೋಡಿ. From a taxi stand, 2 cabs start at a speed of 57 km/h at an interval of 12 minutes. Both cabs traveling in the same direction. A man coming in the opposite direction towards the taxi stands meet the cabs at an interval of 10 minutes. Find the speed of the man ಅಂತ ಕೇಳಿದ್ದಾರೆ. ಒಂದು ಟ್ಯಾಕ್ಸಿ ನಿಲ್ದಾಣದಿಂದ 2 ಕ್ಯಾಬ್ಗಳು 57 km/h ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ 12 ನಿಮಿಷಗಳ ಅಂತರದಲ್ಲಿ ಹೊರಡುತ್ತವೆ. ಕ್ಲಿಯರ್. 2 ಕ್ಯಾಬ್ಸ್ ಹೋಗ್ತವೆ. ರೈಟ್. ಸೊ 12 ಮಿನಿಟ್ಸ್ ಡಿಫ್ರೆನ್ಸಲ್ಲಿ ಹೋಗುತ್ತೆ. ಟ್ಯಾಕ್ಸಿ ನಿಲ್ದಾಣದ ಕಡೆಗೆ ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿರುವ ಒಬ್ಬ ವ್ಯಕ್ತಿ ಆಪೋಸಿಟ್ನಿಂದ ಬರ್ತಾನೆ. 2 ಕ್ಯಾಬ್ಗಳನ್ನು 10 ನಿಮಿಷಗಳ ಅಂತರದಲ್ಲಿ ಭೇಟಿಯಾಗುತ್ತಾನೆ. ಕ್ಲಿಯರ್. ಸೊ ಇವನೇನು ಮಾಡ್ತಾನೆ? 10 ನಿಮಿಷದಲ್ಲಿ ಭೇಟಿಯಾಗಿಬಿಡ್ತಾನೆ. ಕ್ಲಿಯರ್. ಇದು ಕ್ಯಾಬ್ಸ್ದು, ಇದು ಮ್ಯಾನ್ದು. ಕ್ಲಿಯರ್. ಓಕೆ. ಹಾಗಾದರೆ ಆ ವ್ಯಕ್ತಿ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಕ್ಲಿಯರ್. ಸೊ ಡಿಸ್ಟೆನ್ಸ್ ಸೇಮ್ ಇದ್ರೆ ಏನಾಗುತ್ತೆ? ಸ್ಪೀಡ್ಸು ಚೇಂಜ್ ಆಗುತ್ತೆ. ಓಕೆನಾ. 5:6. ಕ್ಯಾಬ್ದು ಇದು 5, ಇಲ್ಲೂ ಸಮೇತ ಕ್ಯಾಬ್ದು ಏನಾಗುತ್ತೆ? 5 ಆಗುತ್ತೆ. ಕ್ಲಿಯರ್. ಹಾಗಾದರೆ ಇನ್ನೆಷ್ಟು ಇದೆ ಜಾಸ್ತಿ? 1 ಯಾರ್ದಾಗುತ್ತೆ?
ಆ ಮ್ಯಾನ್ದಾಗುತ್ತೆ, ಸಿಂಪಲ್ ಇದೆ. ಕ್ಲಿಯರ್. ಸೊ 5ನ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ ಎಷ್ಟು 57. ಸೊ 1ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. 5ನ ವ್ಯಾಲ್ಯೂ 57 ಅಂದರೆ 1ನ ವ್ಯಾಲ್ಯೂ ಅಲ್ವಾ. ಸೊ ಇಲ್ಲಿ ಇಂಟು 2 ಮಾಡಿದ್ರೆ 10 ಆಯಿತು, ಇಲ್ಲಿ ಇಂಟು 2 ಮಾಡಿದ್ರೆ ಆಯಿತು 114 ಆಯಿತು. ಕ್ಲಿಯರ್. 114/10 ಎಷ್ಟಾಗುತ್ತೆ 11.4 ಆಗುತ್ತೆ. ಕ್ಲಿಯರ್. ಬೇಸಿಕ್ ಕ್ವಶನ್. Next question. The ratio of the salaries of two employees is 3:4 if the first employee salary is increased by 10% and the second employee salary is increased by 20%. What will be the new ratio of salaries ಅಂತ ಕೇಳಿದ್ರೆ, ಇಬ್ಬರು ನೌಕರರು ಇದ್ದಾರೆ, ಎಕ್ಸ್ ಅಂತ ವೈ ಅಂತ ಅನ್ಕೊಳ್ಳಿ. 3:4 ಅಲ್ಲಿ ಸ್ಯಾಲರೀಸ್ ಇದೆ, 30:40 ಅನ್ಕೊಳ್ಳಿ, ಆರ್ 300:400 ಅನ್ಕೊಳ್ಳಿ. ಒಬ್ಬರು 10% ಜಾಸ್ತಿ ಮಾಡ್ತಾರೆ. ಕ್ಲಿಯರ್. ಸೊ 30ಗೆ 10% ಇಷ್ಟು 3 ಅಂದರೆ ಇದು ಎಷ್ಟಾಯಿತು 33 ಆಯಿತು. ಇಟ್ ಸೆಕೆಂಡ್ ಎಂಪ್ಲಾಯ್ದು 20% ಜಾಸ್ತಿ ಮಾಡ್ತಾರೆ. ಕ್ಲಿಯರ್. ಸೊ 40ಗೆ 20% ಅಂದ್ರೆ 0 0 ಕ್ಯಾನ್ಸಲ್, 4 × 8 ಆಯಿತು. ಕ್ಲಿಯರ್. 40 + 8 ಎಷ್ಟಾಯಿತು 48. 311 ಜಾ 316. ಕ್ಲಿಯರ್. ನೆಕ್ಸ್ಟ್ ಕ್ವಶನ್. Ramesh invested 25,000 each in two different schemes for 2 years. The rate of interest in the first scheme is 8% per annum compounded annually and the second scheme is 6% per annum compounded annually. What is the difference in the compound interest earned from both the schemes? Here, ರಮೇಶ್ 25% ಅನ್ನು ತಲಾ 2 ವಿಭಿನ್ನ ಯೋಜನೆಗಳಲ್ಲಿ 2 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ರು. ಅವ್ರ ಹತ್ರ ಒಂದು ಅಮೌಂಟ್ ಇದೆ, 2 ಡಿಫ್ರೆಂಟ್ ಸ್ಕೀಮ್ಸ್ ಅಲ್ಲಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮೊದಲನೇದು 8% ಚಕ್ರ ಬಡ್ಡಿ. ಕ್ಲಿಯರ್. 2 ಇಯರ್ಸ್ಗೆ. ಇನ್ನೊಂದು 6%. ಇದರ ಡಿಫ್ರೆನ್ಸ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ರೈಟ್. ಸೊ 2 ಇಯರ್ಗೆ ಅಂದ್ರೆ ಏನು 2a + a² / 100 ಅಲ್ವಾ, ಪರ್ಸೆಂಟೇಜಲ್ಲಿ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಎಷ್ಟಾಗುತ್ತೆ ಇದು 16.64 ಆಗುತ್ತೆ. ಇದು ಎಷ್ಟಾಗುತ್ತೆ 12.36 ಆಗುತ್ತೆ. ಒಂದ್ಸಲ ಡಬಲ್ ಮಾಡೋದು, ಇನ್ನೊಂದ್ಸಲ ಸ್ಕ್ವೇರ್ ಮಾಡಿ ಪಾಯಿಂಟ್ ಬುಕ್ ಮಾಡೋದು. ಕ್ಲಿಯರ್. ಸೊ ಡಿಫ್ರೆನ್ಸ್ ಎಷ್ಟು 64 ಅಲ್ಲಿ 36 ಹೋದರೆ 28, 16 ಅಲ್ಲಿ 12 ಹೋದರೆ 4. ಅದರ ಡಿಫ್ರೆನ್ಸ್ ಎಷ್ಟು ಬಂತು 4.28% ಬಂತು. ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಹೀಗೆ 4.28% ಆಫ್ 25,000 ಇಲ್ಲಿ ಮಾಡೋಣ. 2 0% ಹೋಯ್ತು, 1 0 ಹೋಯ್ತು, 1 ಪಾಯಿಂಟ್ ಹೋಯ್ತು, ಇನ್ನು 0 ಹೋಗಬೇಕು, ಅದನ್ನು ನೆನ್ಪಿಟ್ಕೋಬೇಕು. ಕ್ಲಿಯರ್. ಸೊ 25 8 ಜಾ 200 ಆಯಿತು, 20 ಕ್ಯಾರಿ, 25 2 ಜಾ 50 ಆಯಿತು, 50 + 20 70, 7 ಕ್ಯಾರಿ, 25 4 ಜಾ 100 + 7 107. ಈಗ 1 0 ಅಂತ ತೆಗಿರಿ. ಕ್ಲಿಯರಾ. ಎಷ್ಟು 1070. 1 0 ಯಾಕೆ ತೆಗೆದ್ವಿ, ಇನ್ನೊಂದು 0 ಹೋಗ್ಬೇಕಿತ್ತು, ಪಾಯಿಂಟ್ ಹೋಗ್ಬೇಕು. ಕ್ಲಿಯರಾ. ನೆಕ್ಸ್ಟು ದ ಆವರೇಜ್ ಆಫ್ 5 ಕನ್ಸರ್ವೇಟಿವ್ ಇಂಟೀಜರ್ಸ್ ಈಸ್ 12. ವಾಟ್ ಈಸ್ ದ ಲಾರ್ಜೆಸ್ಟ್ ಆಫ್ ದಿಸ್ ಇಂಟೀಜರ್ಸ್ ಅಂತ ಕೇಳಿದ್ದಾರೆ. ಸತತ 5 ಪೂರ್ಣಾಂಕಗಳ ಸರಾಸರಿ. ಕ್ಲಿಯರ್. ಸತತ ಮೀನ್ಸ್ ಇದು ಎಕ್ಸ್ ಅನ್ಕೊಳ್ಳಿ, ಇದು x - 1, ಇದು x - 2, ಇದು x + 1, ಇದು x + 2. ಇದ್ರದ್ದು ಕೊಟ್ಟಿದ್ದಾರೆ ಆವರೇಜ್ ಎಷ್ಟು 12. ಆದರೆ ಇದು ಎಷ್ಟಾಗುತ್ತೆ 13 ಆಗುತ್ತೆ, ಇದು ಎಷ್ಟಾಗುತ್ತೆ 14 ಆಗುತ್ತೆ. ಅವ್ರು ಲಾರ್ಜೆಸ್ಟ್ ಕೇಳಿದ್ದಾರೆ ಎಷ್ಟು 14. ಕ್ಲಿಯರ್. ನೆಕ್ಸ್ಟ್ ಕ್ವಶನ್. ಎ ಸಾಲಿಡ್ ಮೆಟಲ್ ಸಿಲಿಂಡರ್ ಆಫ್ ಹೈಟ್ 20 cm and diameter 14 cm is melted and recast into 2 solid cones having a volume in the ratio 3:4. Keeping the heights 35 cm, what would be the percentage change in the flat surface area before and after ಅಂತ ಕೇಳಿದ್ದಾರೆ. ಸೊ 20 ಸೆಂಟಿಮೀಟರ್ ಎತ್ತರ ಮತ್ತು 14 ಸೆಂಟಿಮೀಟರ್ ವ್ಯಾಸ ಹೊಂದಿರೋ ಒಂದು ಘನ ಲೋಹದ ಸಿಲಿಂಡರ್ ಅನ್ನು ಕರಗಿಸಿ. ಸಿಲಿಂಡರ್ ಇದೆ. ಕ್ಲಿಯರಾ. ಸೊ ಹೈಟ್ ಕೊಟ್ಟಿದ್ದಾರೆ ಎಷ್ಟು 20 ಸೆಂಟಿಮೀಟರ್, ಡಯಾಮೀಟರ್ 14 ಸೆಂಟಿಮೀಟರ್. ಡಯಾಮೀಟರ್ 14 ಸೆಂಟಿಮೀಟರ್ ಅಂದರೆ ರೇಡಿಯಸ್ ಎಷ್ಟು 7 ಸೆಂಟಿಮೀಟರ್. ಕ್ಲಿಯರಾ. ರೈಟ್. ಸೊ ಪರಿಮಾಣಗಳ ಅನುಪಾತ ಅಂದರೆ ಕರಗಿಸಿ ಪರಿಮಾಣಗಳ ಅನುಪಾತ 3:4 ಆಗಿರೋ 2 ಘನ ಶಂಕುಗಳಾಗಿ ಮರುರೂಪಿಸಲಾಗಿದೆ. ಇವ್ರು ಏನು ಮಾಡ್ತಾರೆ ಅಂದರೆ, ಸೊ ರೀಕ್ಯಾಸ್ಟ್ ಮಾಡಿ 2 ಕೋನ್ಸನ್ನು ಅವ್ರು ಏನು ಮಾಡ್ತಾರೆ ಮೆಲ್ಟ್ ಮಾಡಿ 2 ಕೋನ್ಸ್ದಾಗಿ ರೆಡಿ ಮಾಡ್ತಾರೆ. ಆ ಒಂದು ವ್ಯಾಲ್ಯೂಮ್ ರೇಷಿಯೋ ಹೆಂಗಿರುತ್ತೆ 3:4 ಅಲ್ಲಿ ಇರುತ್ತಂತೆ. ಸೊ ಹೈಟ್ ಏನು 35 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ ವಾಟ್ ವುಡ್ ಬಿ ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಫ್ಲಾಟ್ ಸರ್ಫೇಸ್ ಏರಿಯಾ ಬಿಫೋರ್ ಆ್ಯಂಡ್ ಆಫ್ಟರ್. ಹಾಗಾದರೆ ಮೊದಲು ಮತ್ತು ಈಗ ನಂತರದಾದ್ಮೇಲೆ ಎಷ್ಟು ಶೇಕಡ ಬದಲಾವಣೆ ಆಗಿದೆ ಅಂತ. ಕ್ಲಿಯರಾ. ತುಂಬ ಟೈಪ್ಸಲ್ಲಿ ಮಾಡ್ಬೋದು. ನಾವು 3:4ನ ಫೈಂಡ್ ಔಟ್ ಮಾಡಿ ನಾವು ಸೊಲ್ಯೂಷನ್ ಮಾಡ್ಬೋದು. ಆ ಡೈರೆಕ್ಟ್ ಆಗಿ ಸಮೇತ ವ್ಯಾಲ್ಯೂಮ್ ಆಫ್ ಕೋನ್ ಮತ್ತು ಸಿಲಿಂಡರ್ದು ರಿಲೇಷನ್ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಸಮೇತ ನಾವು ಆನ್ಸರ್ನ ಮಾಡ್ಬೋದು. ಕ್ಲಿಯರ್. ಮೊದಲು ನಾವು ಫೈಂಡ್ ಔಟ್ ಮಾಡೋಣ ಫ್ಲಾಟ್ ಸರ್ಫೇಸ್ ಏರಿಯಾ. ಫ್ಲಾಟ್ ಸರ್ಫೇಸ್ ಏರಿಯಾ ಅಂದ್ರೇನು, ಇದು ಅಂದರೆ ಏನೀಗ ಸರ್ಕಲ್ದು ಮಾತ್ರ. ಕ್ಲಿಯರ್. ಸೊ ಸರ್ಕಲ್ದು ಏನಾಗುತ್ತೆ 2πr ಆಗುತ್ತೆ.
ಕ್ಲಿಯರ್. ಸೊ 2 ಇಂಟು ಪೈ ಅಂದರೆ ಎಷ್ಟು, ಪೈನ ಪೈ ಅಂತ ಬರ್ಕೊಳ್ಳೋಣ, ಆರ್ ಅಂದರೆ ಎಷ್ಟು 7. ಕ್ಲಿಯರ್ ರೈಟ್. ಸೊ ಇದು 14 ಪೈ ಆಯಿತು ಏನಾಗುತ್ತೆ ಸರ್ಕಂಫರೆನ್ಸ್. ಸೊ ಇದ್ರದ್ದು ಏರಿಯಾ ಏನಾಗುತ್ತೆ ಪೈ ಆರ್ ಸ್ಕ್ವೇರ್ ರೈಟ್. ಸೊ ಪೈ ಆಯಿತು, ಆರ್ ಸ್ಕ್ವೇರ್ ಅಂದರೆ ಎಷ್ಟು 49. ಕ್ಲಿಯರ್. ಸೊ 2 ಪೈ ಆರ್ ಸ್ಕ್ವೇರ್ ಎರಡು ಕೇಳಿದ್ರೆ ಸೊ 2 ಪೈ ಆರ್ ಸ್ಕ್ವೇರ್ ರೈಟ್. ಹಾಗಾದ್ರೆ ಎಷ್ಟಾಯಿತು 98 ಪೈ ಆಯಿತು. ಕ್ಲಿಯರ್. ಇಲ್ಲಿಂದ ನಮ್ಗೆ ಏನು ಸಿಕ್ತು, ಫ್ಲಾಟ್ ಸರ್ಫೇಸ್ದು ಮಾತ್ರ 98 ಪೈ ಆಯಿತು. ಕ್ಲಿಯರಾ. ಸೊ ಇದ್ರದ್ದು ವ್ಯಾಲ್ಯೂಮ್ ಎಷ್ಟು ಸಿಗುತ್ತೆ ಹಾಗಾದ್ರೆ ಪೈ ಆರ್ ಸ್ಕ್ವೇರ್ ಎಚ್, ಪೈ ಹಂಗೆ ಬರ್ಕೊಳ್ಳೋಣ, ಆರ್ ಸ್ಕ್ವೇರ್ 49 ಇಂಟು ಎಚ್ ಅಂದರೆ ಎಷ್ಟು 20. ಕ್ಲಿಯರ್. ಎಷ್ಟು ಸಿಕ್ತು ವ್ಯಾಲ್ಯೂಮ್ 980 ಪೈ ಸಿಕ್ತು, 980 ಪೈ ಸಿಕ್ತು. ಇದನ್ನ 2 ಆಗಿ ಮಾಡಿದ್ದೇನೆ. ಕ್ಲಿಯರ್. ಸೊ ಹೆಂಗೆ 3:4 ಅಲ್ಲಿ ಮಾಡಿದ್ರು. ಸೊ 7ನೇ ವ್ಯಾಲ್ಯೂ 980 ಆದರೆ 3ನೇ ವ್ಯಾಲ್ಯೂ 4ನೇ ವ್ಯಾಲ್ಯೂ ಹಿಂಗೆ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಬಟ್ ನಾವು ಆ ಥರ ಮಾಡಲ್ಲ, ಡೈರೆಕ್ಟಾಗಿ ಆ ಸೊಲ್ಯೂಷನ್ನ ಮಾಡ್ತೀವಿ. ಯಾವ ಥರ ಅಂದರೆ ರಿಲೇಷನ್ ಯಾವ ಥರ ಅಂದರೆ ವ್ಯಾಲ್ಯೂಮ್ ಇಸ್ ಈಕ್ವಲ್ ಟು ಏನಾಗುತ್ತೆ 1/3 ಬೇಸ್ ಏರಿಯಾ ಇಂಟು ಎಚ್ ಆಗುತ್ತೆ. ಕ್ಲಿಯರ್. ಸೊ ನಮಗೆ ಗೊತ್ತು ವ್ಯಾಲ್ಯೂಮ್ ಸಿಕ್ಕಿದೆ, ವ್ಯಾಲ್ಯೂಮ್ ಎಷ್ಟು 980 ಪೈ. ಕ್ಲಿಯರ್. ಸೊ 1/3 ಇಂಟು ಬೇಸ್ ಗೊತ್ತಿಲ್ಲ, ನಾವು ಫೈಂಡ್ ಔಟ್ ಮಾಡಬೇಕು. ಹೈಟ್ ಬಂದಿದೆ 35. ಕ್ಲಿಯರಾ. 1/3 ಪೈ, ಈ ಪೈ ಪೈ ಕ್ಯಾನ್ಸಲ್ ಆಗುತ್ತೆ, ಅದು ಬಿಟ್ಬಿಡಿ. ಕ್ಲಿಯರ್. ಸೊ ಇಲ್ಲಿಂದ ಬರುತ್ತೆ ನಮಗೆ ಎಷ್ಟು 980 ಇಂಟು 3 ಡಿವೈಡೆಡ್ ಬೈ 35. ಕ್ಲಿಯರಾ. ಸೊ ಹಾಗಾದರೆ 7 5 7 140 5 1 5 28 28 ಇಂಟು 3 ಎಷ್ಟು 84 ಪೈ ಆಯಿತು. ಕ್ಲಿಯರ್. 84 ಪೈ ಆಯಿತು. ಕ್ಲಿಯರ್. ಸೊ ಪೈ ಪೈ ಹೋಯಿತು. 98 ಫಸ್ಟ್ ಇತ್ತು, ಈಗ ಎಷ್ಟಾಗಿದೆ 84 ಹಾಗಾದ್ರೆ ಎಷ್ಟು ಕಮ್ಮಿ ಆಗಿದೆ 14 ಕಮ್ಮಿ ಆಗಿದೆ. ಎಷ್ಟಕ್ಕೆ 98ಗೆ. ಕ್ಲಿಯರ್. ಸೊ ಹಾಗಾದ್ರೆ ಎಷ್ಟಾಯಿತು 1/7. 1/7 ಅಂದರೆ ಎಷ್ಟು 14 2/7%. ಕ್ಲಿಯರ್. 14 2/7% ಕಮ್ಮಿ ಆಗಿದೆ. ಕ್ಲಿಯರ್. ಸೊ ಇದನ್ನೇ ನಾವು 3ನ ವ್ಯಾಲ್ಯೂ ಆ್ಯಂಡ್ 4ನ ವ್ಯಾಲ್ಯೂ ಸಮೇತ ಫೈಂಡ್ ಔಟ್ ಮಾಡ್ಬೋದು. 3ನ ವ್ಯಾಲ್ಯೂ 420 ಬರುತ್ತೆ, 4ನ ವ್ಯಾಲ್ಯೂ 560 ಬರುತ್ತೆ. ಕ್ಲಿಯರ್. ಸೊ ಹಿಂಗೆ ನಾವು ಸಮೇತ ಫೈಂಡ್ ಔಟ್ ಮಾಡ್ಬೋದು, ತೊಂದರೆ ಇಲ್ಲ. ಕ್ಲಿಯರ್. ಬೇಕಾದ್ರೂ ಮಾಡು. ಅವಾಗ ಏನಾಗುತ್ತೆ ಅಂದರೆ ಬಿಡಿ ಹಿಂಗೆ ಇರಲಿ. ಕ್ಲಿಯರ್. ನೆಕ್ಸ್ಟ್ ನೋಡಿ, ದ ಡೌನ್ ಸ್ಟ್ರೀಮ್ ಸ್ಪೀಡ್ ಈಸ್ 125 km/h and the upstream speed is 25 km/h. It takes a total of 25 hours to go place and come back. What is the total distance traveled by the boat ಅಂತ ಕೇಳಿದ್ದಾರೆ. ಅರಿವಿನ ದಿಕ್ಕಿನಲ್ಲಿರುವ ದೋಣಿಯ ವೇಗ 125 ಕಿಲೋಮೀಟರ್ ಗಂಟೆ ಮತ್ತು ಅರಿವಿನ ವಿರುದ್ಧ ದಿಕ್ಕಿನಲ್ಲಿ 25 ಕಿಲೋಮೀಟರ್ ವೇಗ ಆಗಿದೆ. ಒಂದು ಸ್ಥಳಕ್ಕೆ ಹೋಗಿ ಮರಳು ಒಟ್ಟು 25 ಗಂಟೆಗಳಾದರೆ ದೋಣಿಯ ಒಟ್ಟು ಎಷ್ಟು ದೂರ ಅಂತ ಕೇಳಿದೆ. ನಾವು ಹಿಂಗೆ ಬೇಕಾದ್ರೂ ಮಾಡ್ಬೋದಪ್ಪ, D/120 ಪ್ಲಸ್ ಅಪ್ ಬೈ 25 ಈಕ್ವಲ್ ಟು 25 hours. ಇದನ್ನು ಸಾಲ್ವ್ ಮಾಡ್ತೀರಾ, ಸಾಲ್ವ್ ಮಾಡಿ. ಕ್ಲಿಯರ್. ಬಟ್ ನಾವು ಮಾಡೋದೇನು ಶಾರ್ಟ್ಕಟ್ ಬೇಕಲ್ವಾ. ಸೊ ಶಾರ್ಟ್ಕಟ್ ಬೇಕಂದ್ರೆ ಡೈರೆಕ್ಟಾಗಿ ನಾವು ಈ ಥರ ಪ್ರಶ್ನೆಗಳು ಬಂದವ ನಾವು ಆವ್ರೇಜ್ ಸ್ಪೀಡನ್ನು ನಾವು ಯೂಸ್ ಮಾಡ್ಕೋಬೋದು. ಕ್ಲಿಯರ್. ಸೊ ಇದು ಎಕ್ಸ್ ಅನ್ಕೊಳ್ಳಿ, ಇದು ವೈ ಅನ್ಕೊಳ್ಳಿ. ಸೊ ಆವ್ರೇಜ್ ಸ್ಪೀಡ್ ಏನಾಗುತ್ತೆ ಬೈ ಎಕ್ಸ್. ಕ್ಲಿಯರ್. 2 ಇಂಟು 125 125 ಪ್ಲಸ್ ಎಷ್ಟು 150 ಇಂಟು ಟೋಟಲ್ ಡಿಸ್ಟೆನ್ಸ್. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 25. ಅದನ್ನು ಬರ್ಕೊಂಡು ಮಾಡಿದ್ರೆ ಕ್ಲಿಯರ್. 1 ಜಾ 6 2 1 ಜಾ 2 3. ಕ್ಲಿಯರ್. ಸೊ 125 ಇಂಟು 25 ಬೈ 3. 25 5 ಜಾ 125 12 ಕ್ಯಾರಿ. 25 2 ಜಾ 50 ಪ್ಲಸ್ 12 62 6 ಕ್ಯಾರಿ. 25 ಇಂಟು 1 25 ಪ್ಲಸ್ 6 31 ಬೈ. ಕ್ಲಿಯರ್. ಸೊ ಇಷ್ಟು ನಾವು ಮಾಡಬೇಕು. ಎರಡು ಬಿಡಿ ಆಗಲ್ಲ. ನೋಡಿ ಇಲ್ಲಿ 1 ಇದೆ, ಇನ್ನು 1 ಇದೆ. 3 1 ಎಷ್ಟು 3 ಪ್ಲಸ್ ಎಷ್ಟು ಆ್ಯಡ್ ಮಾಡಿದ್ರೆ 5 ಬರಬೇಕು 2.
ಕ್ಲಿಯರ್. ಸೊ 2 ಒಂದೇ ಆಪ್ಷನ್, ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರಾ? ನಿಮಗೆ 5 ಬರಬೇಕು. 3 ಇಂಟು 1 ಎಷ್ಟು 3 ಪ್ಲಸ್ 3ಗೆ ಏನು ಆ್ಯಡ್ ಮಾಡಿದ್ರೆ 5 ಬರುತ್ತೆ, 2 ಆ್ಯಡ್ ಮಾಡಿದ್ರೆ ಸಿಂಪಲ್ ಇದೆ, ರೈಟ್? ನೆಕ್ಸ್ಟ್ ದ ಆವರೇಜ್ ಆಫ್ 3 ನಂಬರ್ಸ್ ಇಸ್ 49. ಓಕೆ, 3 ಸಂಖ್ಯೆಗಳು ಸರಾಸರಿ 49 ಅಂತೆ. 3 ಇಂಟು 49 ಮಾಡಿದ್ರೆ ಸಮ್ ಬರುತ್ತೆ, ದಟ್ ಈಸ್ 147 ಆಯಿತು ಸಮ್. ದ ಫಸ್ಟ್ ನಂಬರ್ ಈಸ್ ಟ್ವೈಸ್ ದ ಸೆಕೆಂಡ್. ಮೊದಲ ಸಂಖ್ಯೆ ಎರಡನೇ ಸಂಖ್ಯೆ 2 ಪಟ್ಟಿದೆ. ಓಕೆ, ನೆಕ್ಸ್ಟು ಎರಡನೇ ಸಂಖ್ಯೆಯು ಮೂರನೇ ಸಂಖ್ಯೆ 2 ಪಟ್ಟಿದೆ. ಹಾಗಾದರೆ ಎಷ್ಟಾಯ್ತು ಇದು? 4:2:1 ಆಯಿತು. ಕ್ಲಿಯರ್? ಇಲ್ಲಿಂದ ಆಯಿತು 7. ಸೊ 7ನ ವ್ಯಾಲ್ಯೂ ಎಷ್ಟು? 147 ಆದರೆ ಅವ್ರು ಏನು ಕೇಳಿದ್ರೆ ಲಾರ್ಜೆಸ್ಟ್ ನಂಬರ್ ಎಷ್ಟು? 4. ಕ್ಲಿಯರ್? ಸೊ 2 1, ಇಲ್ಲಿ 2 1 ಮಾಡಿದ್ರೆ 84. ಕ್ಲಿಯರಾ? ನೆಕ್ಸ್ಟ್ ನೋಡಿ, ದ ಪ್ರೈಸ್ ಆಫ್ 4 pens and 5 notebooks is 130 rupees. If the price of a pen increases by 25% and the price of a notebook decreases by 25%, then the price of 2 pens and 4 notebooks becomes 82. What is the original price of 1 pen and 2? ಇದರ ರೈಟ್. 4 ಪೆನ್ ಮತ್ತು 5 ನೋಟ್ಬುಕ್ಗಳ ಬೆಲೆ ಈ ಥರ ಇದೆ, 130 ಆಗಿದೆ. ಒಂದು ವೇಳೆ 25% ಪೆನ್ನ ಬೆಲೆ ಮತ್ತು 20% ನೋಟ್ಬುಕ್ನ ಬೆಲೆ ಕಡಿಮೆ ಮಾಡಿದ್ರೆ 2 ಪೆನ್ ಮತ್ತು ನೋಟ್ಬುಕ್ ಬೆಲೆ ಎಷ್ಟಾಗುತ್ತೆ? 82 ರೂಪೀಸ್ ಆಗುತ್ತೆ. ಹಾಗಾದರೆ ಮೂಲ ಬೆಲೆಯಲ್ಲಿ 1 ಪೆನ್ ಮತ್ತು 2 ನೋಟ್ಬುಕ್ನ ಒಟ್ಟು ಬೆಲೆ ಎಷ್ಟು ಅಂತ ನಮಗೆ ಮೂಲ ಬೆಲೆ ಬೇಕು. ಈ ಥರ ಕೇಳಿದಾಗ ನಮಗೆ ಇದು ಇನ್ಕ್ರೀಸ್ ಆಗಿರೋದು ಅವಶ್ಯಕತೆ ಇರೋದು. ಒಂದು ವೇಳೆ ನೀವು ಕಾಮನ್ ಆಗಿ ಮಾಡ್ತೀರಂದ್ರೆ ಕಾಮನ್ ಮೆಥಡಲ್ಲಿ ಮಾಡ್ಬೋದು. 4x ಪ್ಲಸ್ 5y ಇಸ್ ಈಕ್ವಲ್ ಟು 130, ರೈಟ್? ಸೊ ಇನ್ಕ್ರೀಸಸ್ ಬೈ 25% ಅಂದರೆ ಇದು 5x ಆಯಿತು, ಇದು 20% ಡಿಕ್ರೀಸ್ ಅಂದರೆ 1 ಡಿಕ್ರೀಸ್ ಆದರೆ ಇದು 4y ಆಯಿತು, ಈಕ್ವಲ್ ಟು 8. ಹಿಂಗೆ ನೀವು ಬೇಕಂದ್ರೆ ನಾವು ಮಾಡ್ಬೋದು, ತೊಂದರೆ ಇಲ್ಲ. ಕ್ಲಿಯರಾ? ಸೊ ಬಟ್ ನಾವು ಈ ಥರ ಮಾಡೋದು, ನಾವು ಯಾವ ಥರ ಮಾಡ್ತೀವಿ? ರಿಮೈಂಡರ್ ಮೆಥಡ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಬೇಸಿಕ್ ಆಗಿ 1 to 2 ಸೆಕೆಂಡ್ಸಲ್ಲಿ ಮಾಡಿಬಿಡ್ತೀವಿ. ಕ್ಲಿಯರ್? ಇಲ್ಲ 4ನಿಂದ ಭಾಗ ಮಾಡಿಸಿದ್ದೀನಿ ಅನ್ಕೊಳ್ಳಿ. ಕ್ಲಿಯರ್? ನನಗೆ ಇಲ್ಲಿ ಬಂತು ಒಂದು ನೋಟ್ಬುಕ್ಕು, ಇಲ್ಲಿ ಬಂತು 30 ಅಂದರೆ 4ಅಲ್ಲಿ 30 ಹೋಗಲ್ಲ, ಸೊ 28 ಹೋಗುತ್ತೆ, ರಿಮೈಂಡರ್ 2 ಸಿಕ್ತು. ಒಂದು ನೋಟ್ಬುಕ್ದು ಎಷ್ಟಾಯ್ತು? ನಮಗೆ 2 ರಿಮೈಂಡರ್ ಆಯಿತು. ಇದರ ಅರ್ಥ ಏನು? 4 ಮಲ್ಟಿಪಲ್ ಪ್ಲಸ್ 2 ಅಂತ ಅರ್ಥ. ಕ್ಲಿಯರ್? ಸೊ ಇಷ್ಟು ಇಲ್ಲಿಂದನೇ ನಾವು ಮಾಡ್ಬೋದು, ತೊಂದರೆ ಇಲ್ಲ, ರೈಟ್? ಸೊ ಹಾಗಾದರೆ 4 ಮಲ್ಟಿಪಲ್ ಪ್ಲಸ್ 2 ಯಾವಾಗ ಬರುತ್ತೆ? 6 ಬರುತ್ತೆ, 10 ಬರುತ್ತೆ, 14 ಬರುತ್ತೆ, 18 ಬರುತ್ತೆ, 22 ಬರುತ್ತೆ. ಕ್ಲಿಯರ್? ಸಾಕು. ಬಿಕಾಸ್ ನೋಡಿ ಇಲ್ಲಿ ನಮಗೆ ಆನ್ಸರ್ ಏನು? 5ನ ಮಲ್ಟಿಪಲ್ ಆಗಿರಬೇಕು. ಕ್ಲಿಯರ್? ಅಂಡ್ 4ರಿಂದ ಭಾಗಿಸಿದ್ರೆ 2ನ ರಿಮೈಂಡರು ಆಗಿರಬೇಕು. ಇಲ್ಲಿ 5ನ ಮಲ್ಟಿಪಲ್ ಇರೋದು ಯಾವುದು? 10. 5 ಕಂಪ್ಲೀಟ್ಲಿ ಡಿವಿಸಬಲ್ಲು ಆಗಬೇಕು, 10 ಸಿಕ್ತು. ಕ್ಲಿಯರ್? ಸೊ 4 ಪೆನ್ ಪ್ಲಸ್ 5 ಇಂಟು ನೋಟ್ಬುಕ್ನ ಬೆಲೆ ಎಷ್ಟು? 10 ಬಂತು. ಇಲ್ಲಿ 22ವರೆಗೂ ಯಾಕೆ ತೊಗೊಂಡಿದ್ದೀನಿ ಅದು ಹೇಳ್ತೀನಿ. 5 ಇಂಟು 22 ಎಷ್ಟು? 110 ಆಯಿತು. ಕ್ಲಿಯರ್? ಎಷ್ಟಾಯಿತು? 110 ಆಯಿತು. ನೆಕ್ಸ್ಟು 26 ಅನ್ಕೊಳ್ಳಿ. 26 ಇಂಟು 5 ಎಷ್ಟಾಯಿತು? 130. ಇದು ಕಂಪ್ಲೀಟ್ಲಿ ಆಗುತ್ತೆ, ಪೆನ್ನ ವ್ಯಾಲ್ಯೂವೇ ನಮ್ಗೆ ಸಿಗಲ್ಲ. ಸೊ ಹಾಗಾಗಿ ನಾನು 22ವರೆಗೂ ತೊಗೊಂಡಿದ್ದೀನಿ. ಕ್ಲಿಯರ್? ಸೊ 4p ಪ್ಲಸ್ 5 ಇಂಟು 10 ಈಸ್ ಈಕ್ವಲ್ ಟು 130. ಕ್ಲಿಯರ್? ಸೊ 4p ಈಸ್ ಈಕ್ವಲ್ ಟು 130ಯಲ್ಲಿ 50 ಹೋದರೆ ಎಷ್ಟು? 80. p ಈಸ್ ಈಕ್ವಲ್ ಟು ಎಷ್ಟು? 20 ರೂಪೀಸ್. ಪೆನ್ದು 20 ಆದರೆ ಓಕೆನಾ, ನಮಗೆ ಇಲ್ಲಿ ನೋಟ್ಬುಕ್ದೆಷ್ಟು? 10 ಸಿಕ್ತು. ಕ್ಲಿಯರ್? ಸೊ ಅವ್ರು ಏನು ಕೇಳಿದರೆ 1 ಪೆನ್ ಪ್ಲಸ್ 2 ನೋಟ್ಬುಕ್. 1 ಪೆನ್ ಎಷ್ಟು? 20. 2 ನೋಟ್ಬುಕ್ ಎಷ್ಟು? 2 ಇಂಟು 10 20. 20 ಪ್ಲಸ್ 20 ಎಷ್ಟು? 40. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ಕ್ಲಿಯರ್? ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ, ರೈಟ್? ನೆಕ್ಸ್ಟ್ ಕ್ವಶನ್, ಪ್ಯೂರ್ ಘೀ ಕಾಸ್ಟ್ rupees 112 kg ಆಫ್ಟರ್ adulterating it with vegetable oil costing 56 kg per kg. The dishonest shopkeeper sells the mixture at the rate of 91 per kg, thereby making a profit of 30%. In what ratio does he mix the two ಅಂತ ಕೇಳಿದ್ದಾರೆ. ಶುದ್ಧ ತುಪ್ಪದ ಬೆಲೆ 112 ಇದೆ ರೂಪೀಸ್ ಪರ್ ಕೆ ಜಿ ಇದೆ. 56 ರೂಪೀಸ್ ಕೆ ಜಿ ಬೆಲೆಯ ಸಸ್ಯಜನ್ಯ ಎಣ್ಣೆಯನ್ನು ಅದರಲ್ಲಿ ಸೇರಿಸಿ ಬೆರೆಸಿ, ಕ್ಲಿಯರ್? ಒಬ್ಬ ಅಪ್ರಾಮಾಣಿಕ ವ್ಯಾಪಾರಿ ಈ ಮಿಶ್ರಣವನ್ನು 91 ಪರ್ ಕೆ ಜಿ ದರದಲ್ಲಿ ಮಾರಾಟ ಮಾಡಿ 30% ಲಾಭ ಪಡೆಯುತ್ತಾನೆ. ಅವನು ಏನು ಮಾಡ್ತಾನೆ? ಪ್ಯೂರ್ದು 112 ರೂಪಾಯಿ ಇರುತ್ತೆ, ಇನ್ನು ವೆಜಿಟೇಬಲ್ ಆಯಿಲ್ನ ಮಿಕ್ಸ್ ಮಾಡಿ ಅದು 56 ರೂಪಾಯಿಗೆ ಕೆ ಜಿ ಮಾರಾಟ ಮಾಡಿ
ಮಾಡಿ ಆಮೇಲೆ 91ಕ್ಕೆ ಮಾರಾಟ ಮಾಡಿದ್ರೆ ಅವ್ನಿಗೆ 30% ಲಾಭ ಬರುತ್ತೆ. ಕ್ಲಿಯರ್? 56 ರೂಪಾಯಿದು ವೆಜಿಟೇಬಲ್ ಆಯಿಲ್ನ ಮಿಕ್ಸ್ ಮಾಡಿ ಅವನು 91 ರೂಪಾಯಿಗೆ ಸೇಲ್ ಮಾಡ್ತಾನೆ. ಕ್ಲಿಯರ್? ಹಾಗಾದರೆ ಅವನದು 30% ಪ್ರಾಫಿಟ್ಗೆ ಮಾಡ್ತಾನೆ. ಸೊ ಹಾಗಾದ್ರೆ ಅದೆಷ್ಟಾಯಿತು? 130% ಆಯಿತು. ಕ್ಲಿಯರ್? ಸೊ 130%ನ ವ್ಯಾಲ್ಯೂ ಎಷ್ಟಾಯಿತು? 91 ಆಯಿತು. ನಮ್ಗೇನು ಬೇಕು? ಓನ್ಲಿ 100% ಬೇಕು. ಕ್ಲಿಯರ್? ಹೋಯ್ತು 100%, ಇಲ್ಲೂ ಒಂದು ಹೋಯ್ತು. 7 ಜಾ ಇಲ್ಲೂ 7 ಜಾ ಮಾಡಿದ್ರೆ 70 ರುಪೀಸ್. ಸೊ ಹಾಗಾದ್ರೆ ಒರಿಜಿನಲ್ ಎಷ್ಟಕ್ಕೆ ಸೇಲ್ ಮಾಡ್ತಾನೆ ಅವನು? 70 ರುಪೀಸ್ಗೆ ಮಿಕ್ಸ್ ಆದಮೇಲೆ. ಕ್ಲಿಯರ್? ಮಾಡಿ ಎಷ್ಟಾಯಿತು? 14 ಆಯಿತು. ಇದು ಎಷ್ಟಾಯಿತು? 42 ಆಯಿತು. ಕ್ಲಿಯರ್? ಒಂದು ಕ್ಲಿಯರ್? A machine depreciates at the rate of 10% per annum if the current value of the machine is 1 lakh. What will be the value after 2 years? 1 ಲಕ್ಷ ಇದೆ. ಸೊ 10% ಡಿಪ್ರಿಷಿಯೇಟ್ ಅಂದರೆ 10% ಕಮ್ಮಿ ಆಗುತ್ತೆ. 1/10 10ಕ್ಕೆ ಒಂದು ಕಮ್ಮಿ ಆದರೆ 9/10 ಇದು 9 ಹೋಯ್ತು 81 into 1000 ಎಷ್ಟು? 81,000. ಸರಿ? ಎಷ್ಟು? ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಿವಿಸಿಬಲ್ ಬೈ 39 ಅಂತ ಇದೆ. ಸರಿ? 39 ಅಂದ್ರೇನು? 13 into 3. 3 ಇಂದ ಚೆಕ್ ಮಾಡೋಣ. 9 ಹೋಯ್ತು, 6 ಹೋಯ್ತು, 5 4 ಹೋಯ್ತು, 6 ಹೋಯ್ತು, 2 ಹೋಯ್ತು, ಇದು ಹೋಗಲ್ಲ. ನೆಕ್ಸ್ಟು 7 2 ಹೋಯ್ತು, 6 ಹೋಯ್ತು, 3 ಹೋಯ್ತು, ಇದು ಹೋಗುತ್ತೆ ಕಂಪ್ಲೀಟ್ಲಿ. ನೆಕ್ಸ್ಟು 13 ಇಂದ ಚೆಕ್ ಮಾಡೋಣ. 13 4 ಜಾ ಹಿಂಗೆ ಮಾಡೋಣ ತಗೊಳ್ಳಿ. 13ದು ಹಿಂಗೆ ಮಾಡಿದ್ರೆ ಸಿಂಪಲಾಗಿ ಬರುತ್ತೆ. 3 ಡಿಜಿಟ್ಸ್ಗೆ ಚೇಂಜ್ ಮಾಡ್ಕೊಳ್ಳೋಣ. ಕ್ಲಿಯರ್? ಸೊ ಎಷ್ಟಾಯಿತು? 0 ಅಲ್ಲಿ 2 ಹೋದರೆ 10 ಅಲ್ಲಿ 2 ಹೋದರೆ 8 ಆಯಿತು. ಕ್ಲಿಯರ್? ಇದು 10 ಅಲ್ಲಿ 2 ಹೋದರೆ 8 ಆಯಿತು. 88. ಸೊ ಬೈ 13 ಇಂದ ಹೋಗುತ್ತಾ? ಹೋಗಲ್ಲ. ಕ್ಲಿಯರ್? ನೆಕ್ಸ್ಟು 2 ಆಪ್ಷನ್ ಐತೆ. 3 ಇಂದ ಚೆಕ್ ಮಾಡೋಣ. 7 2 ಹೋಯ್ತು, 7 2 ಹೋಯ್ತು, 6 6 ಇದು 3 ಇಂದ ಕಂಪ್ಲೀಟ್ ಡಿವಿಸಿಬಲ್ ಆಗುತ್ತೆ. ಕ್ಲಿಯರ್? ಹಾಗಾದರೆ ಇನ್ನು ನಾವೇನು ಚೆಕ್ ಮಾಡಬೇಕು? ಇದು 13 ಇಂದ ಹೋಗುತ್ತಾ ಇಲ್ಲ ಚೆಕ್ ಮಾಡಬೇಕು. ಕ್ಲಿಯರ್? 6 ಅಲ್ಲಿ 2 ಹೋದರೆ 4 ಆಯಿತು, 7 ಅಲ್ಲಿ 2 ಹೋದರೆ 5 ಆಯಿತು, 7 ಅಲ್ಲಿ 6 ಹೋದರೆ 1 ಆಯಿತು. 154 ಡಿವೈಡ್ ಬೈ 13 ಹೋಗುತ್ತಾ? ಹೋಗಲ್ಲ. ಕ್ಲಿಯರ್? ಇನ್ನು ಉಳಿದಿರೋ ಆಪ್ಷನ್ ಏನು? ಇದು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಮಾಡಬೇಕಾ? ಮಾಡಂತ ತಗೊಳ್ಳಿ. 625 ಅಲ್ಲಿ 9 2 ಹೋದರೆ 5 ಅಲ್ಲಿ 2 ಹೋದರೆ 3, 12 ಅಲ್ಲಿ 9 ಹೋದರೆ 3, ಇದು 5. 13 4 52, 1 ಉಳಿತು, 13 ಮೀನ್ಸ್ ಇದು ಹೋಯ್ತು. ಕ್ಲಿಯರ್? ಎಷ್ಟು? ಇಫ್ ದ ರೇಷಿಯೋ ಆಫ್ 2 ನಂಬರ್ಸ್ ಇಸ್ 5:4 ಅಂಡ್ ದರ್ HCF ಇಸ್ 5, ಫೈಂಡ್ ದರ್ LCM ಅಂತ ಕೇಳಿ. ಈ ಥರ ಪ್ರಶ್ನೆ ಕೇಳಿದ್ರೆ ಡೈರೆಕ್ಟಾಗಿ ನಾವೇನು ಮಾಡಬೇಕು? 2 ನಂಬರ್ಸ್ ರೇಷಿಯೋ ಇಂಟು HCF ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. 5 into 4 ಎಷ್ಟು? 20, 20 into 5 100. ಕ್ಲಿಯರ್? ನೆಕ್ಸ್ಟು 3 bells ring at intervals of 12, 15 and 18 minutes. If they rang together at 10 AM, when will they ring together again ಅಂತ ಕೇಳಿದ್ದಾರೆ. 3 ಗಂಟೆಗಳ ಕ್ರಮವಾಗಿ 12, 15, 18 ನಿಮಿಷಗಳ ಅಂತರದಲ್ಲಿ ಮೊಳಗುತ್ತವೆ. ಅವುಗಳು ಬೆಳಿಗ್ಗೆ 10 ಗಂಟೆಗೆ ಒಟ್ಟಿಗೆ ಮೊಳಗಿದ್ರೆ ಮತ್ತೆ ಯಾವ ಸಮಯದಲ್ಲಿ ಒಟ್ಟಿಗೆ ಮೊಳಗ್ತವೆ ಅಂತ ಹೇಳಿದ್ದಾರೆ. ಕ್ಲಿಯರ್? ಇದಕ್ಕೆ ಡೈರೆಕ್ಟ್ LCM ಮಾಡಿದ್ರೆ ಆನ್ಸರ್ ಮಾಡಿ. ಕ್ಲಿಯರ್? ಎಷ್ಟು? 90 ಅಲ್ಲ, 180. ಕ್ಲಿಯರ್? 180 ಇಂಜ 15 ಜಾ 10 ಜಾ 150 and 30 ಮೀನ್ಸ್ ಇದು 12 ಜಾ ಇದು 18 10 ಜಾ. ಸೊ 180 ಮಿನಿಟ್ಸ್ ಆದಮೇಲೆ ಮತ್ತೆ ಒಟ್ಟಿಗೆ ಸೇರ್ತವೆ. ಈಗ ಎಷ್ಟು? 10 ಗಂಟೆ. 180 ಮಿನಿಟ್ಸ್ ಅಂದರೆ ಎಷ್ಟು ಅವರ್ಸು? 3 ಅವರ್ಸ್. ಸೊ 10 + 3 ಅವರ್ಸ್ ಎಷ್ಟು? 1 PM ಆಗುತ್ತೆ. ಕ್ಲಿಯರ್? 10 AM + 3 ಅವರ್ಸ್ ಎಷ್ಟು? 1 PM ಆಗುತ್ತೆ. ಕ್ಲಿಯರ್? ಎಷ್ಟು? ದ ಸಿಂಪಲ್ ಇಂಟ್ರೆಸ್ಟ್ ಆನ್ 5,000 at 5% per annum for 2 years is ಅಂತ ಕೇಳಿದೆ. ಇದೆ 5 into 2 10. ಸೊ 5,000ಗೆ 10% ಎಷ್ಟು? 500. ಕ್ಲಿಯರ್? ನೆಕ್ಸ್ಟು ದ ಪ್ರೈಸ್ ಆಫ್ ಫ್ಯೂಯಲ್ ಡಿಕ್ರೀಸಸ್ ಬೈ 10%. ಈ ಥರ ಪ್ರಶ್ನೆಗಳು 2020 ಈಗ ಏನು ನಡೆದಿದೆ NTPCದು ಇದರಲ್ಲಿ ಭಾಳ ಅಂದರೆ ಭಾಳ ಕೇಳಿದ್ದಾರೆ. ಅಂದರೆ ಕ್ವಶನ್ಸ್ ಲೆವೆಲ್ ಏನಾಗಿದೆ? ಇನ್ಕ್ರೀಸ್ ಆಗ್ತಾ ಇದೆ. ಕ್ಲಿಯರ್? ನೆಕ್ಸ್ಟು ದ ಪ್ರೈಸ್ ಆಫ್ ಫ್ಯೂಯಲ್ ಡಿಕ್ರೀಸಸ್ ಬೈ 10%. 10% ಅಂದ್ರೇನು? 10 ಇರೋದು 9 ಆಯಿತು. ನೆಕ್ಸ್ಟ್ 45% ಡಿಕ್ರೀಸ್. ಕ್ಲಿಯರ್? ಅಂದರೆ 9/20 ಮೀನ್ಸ್ 20 ಇರೋದು 11 ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ 10% ಅಂದರೆ 10 ಇರೋದು 9 ಆಗುತ್ತೆ. ಇನ್ 3 ಸಕ್ಸೆಸಿವ್ ಮಂತ್ಸ್ ಅಂತ ಕೇಳಿದ್ದಾರೆ. ರೈಟ್? ಬಟ್ ಇನ್ಕ್ರೀಸಸ್ ಬೈ 65% ಇನ್ ದ 4th ಮಂತ್. ಹಾಗಾದರೆ 4ನೇ ತಿಂಗಳು ಏನಾಗಿದೆ? 65% ಜಾಸ್ತಿ ಆಗುತ್ತೆ. 65% ಅಂದರೆ 13/20 ಅಂದರೆ 20 ಇರೋದು ಏನಾಗುತ್ತೆ? 33 ಆಗುತ್ತೆ. ಹಾಗಾದರೆ ವಾಟ್ ಈಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಡಿಕ್ರೀಸ್ ಪ್ರೈಸ್ ಆಫ್ ಫ್ಯೂಲ್ 4th ಮಂತ್ ಆಸ್ ಕಂಪೇರ್ ಟು ಒರಿಜಿನಲ್ ಪ್ರೈಸ್ ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ ಈಗಕ್ಕೂ ಮೊದಲಿದ್ದಕ್ಕೂ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಆರ್ ಡಿಕ್ರೀಸ್ ಆಗಿದೆ ಅಂತ ಅಷ್ಟೆ.
4 ಜೀರೋಸ್ ಹಂಗೆ ಬರ್ಕೊಳ್ಳಿ. 2 into 2 4 ಆಯಿತು, 40,000. ಇದಾಯಿತು 81 into 11, ದಟ್ ಈಸ್ 198 ಆಯಿತು. ಕ್ಲಿಯರ್. ಅಗೈನ್ 33 ಇದೆ, ಇಂಟು 3 ಮಾಡಿ 127, 2 ಆಯಿತು, 26 ಆಯಿತು. ಕ್ಲಿಯರ್. ಅಗೈನ್ ಇನ್ನು ಉಳಿದಿರೋದೇನು 11 ಉಳಿದಿದೆ. 2671 ಇಂಟು 11, 11 ಹಂಗೆ ಬರ್ಕೊಳ್ಳೋದು, 8 ಹಂಗೆ ಬರ್ಕೊಳ್ಳೋದು, 13 3 ಹಂಗೆ ಬರ್ಕೊಳ್ಳೋದು, 1 ಮಿಸ್ ಆಯಿತಾ? ನೋಡೋಣ ಒಂದು ಸೆಕೆಂಡ್. 81 ಆಯಿತು. 11 ಇಂಟು 33 ಇದು ಮಾಡಿದ್ರೆ 891 ಆಯಿತು. ಇನ್ನು ಏನು ಉಳಿದಿದೆ? 3 ಇಂಟು 11 ಉಳಿದಿದೆ. 8 3ಇಂದ ಮಾಡಿದ್ರೆ 3 ಆಯಿತು. 3 9 27, 2 ಆಯಿತು. 24 ಪ್ಲಸ್ 2 ಕರೆಕ್ಟ್. ಕ್ಲಿಯರ್. 2673 ಇಂಟು 11 ಮಾಡಿದ್ದು ಅಂದ್ಕೊಳ್ಳಿ. 3 ಆಯಿತು, 10 ಆಯಿತು, ಕ್ಯಾರಿ ಆಗುತ್ತೆ, 14 ಆಗುತ್ತೆ, 7 2 9 ಆಯಿತು, 2 ಹಂಗೆ ಆಗುತ್ತೆ. ಕ್ಲಿಯರ್. ಎಷ್ಟಾಯಿತು? ಇಷ್ಟಾಯಿತು. 40,000ಅಲ್ಲಿ 40,000 ಇರಬೇಕಾಗಿರೋದು 29,403 ಆಗುತ್ತೆ. ಹಾಗಾದರೆ ಎಷ್ಟು ಕಮ್ಮಿ ಆಗಿದೆ? 30,000 ಅಂದರೆ 10 ಕಮ್ಮಿ ಅಂಡ್ 507. ಸೊ ಓಕೆ, 10,507 ಡಿವೈಡೆಡ್ ಬೈ 40,000 ಪರ್ಸೆಂಟೇಜ್ ಬೇಕಂದರೆ ಇಂಟು 100 ಮಾಡಿದ್ರೆ ಮುಗಿತು. 20 ಹೋಯಿತು. 400 ಇದೆ. 400 ನಾವು 4 ಇಂಟು 100 ಅಂತ ಬರ್ಕೊಂಡು 4ನ ಹಂಗೆ ಇಟ್ಕೊಳ್ಳೋಣ. 100ನ ಹಂಗೆ ಇಟ್ಕೊಳ್ಳೋಣ. 8 4 1 ಜಾ 4 2 ಜಷ್ಟು 8 ಆಯಿತು. ಇನ್ನು ಎಷ್ಟು ಉಳಿತು? 25 ಉಳಿತು. 25 ಮೀನ್ಸ್ 4 6 ಜಾ 24, ಇಷ್ಟು ಸಾಕು. ಸೊ ಆನ್ಸರ್ ಏನು? 26 ಪಾಯಿಂಟ್ ಬರಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ರೇಷಿಯೋಸ್ ಇಸ್ ದ ಗ್ರೇಟೆಸ್ಟ್ ಅಂತ ಕೇಳಿದ್ದಾರೆ. ಕ್ಲಿಯರ್. ಓಕೆ, ಯಾವುದು ಕಮ್ಮಿ ಡಿಫ್ರೆನ್ಸ್ ಇದೆಯೋ ಅದು ಗ್ರೇಟೆಸ್ಟ್ ಆಗಿರುತ್ತೆ. ಇವತ್ತಿದ್ರು ನೆನ್ಪಿಟ್ಕೋಬೇಕು. ಕ್ಲಿಯರ್. ಸೊ ಇದೆಷ್ಟು ಡಿಫ್ರೆನ್ಸ್ ಇದೆ? 27 ಇದೆ. ರೈಟ್. ಓಕೆ, ಇದೆಷ್ಟಿದೆ? 22 ಇದೆ. ಸಾರಿ, 18 ಇದೆ. ಎಷ್ಟಿದೆ? 22 ಇದೆ ಅಲ್ವಾ? ಇದೆಷ್ಟಿದೆ? 24 ಇದೆ. ಇದೆಷ್ಟಿದೆ? 18 ಇದೆ. ಇದು ಆನ್ಸರ್. ಮುಗೀತಲ್ವಾ? ಕ್ಲಿಯರ್. 5 ಅಲ್ಲಿ 2. ಓಕೆ, ಸರಿ. ನಮಗೆ 20:38 ಓಕೆನಾ? ಮೇ ಬಿ ಇಲ್ಲಿ ಆಪ್ಷನ್ನು ಬೇರೆದು ಕೊಡಬೇಕಿತ್ತು ಅನಿಸ್ತಿದೆ. ಕ್ಲಿಯರ್. 8 ಓಕೆ, ಇಟ್ಸ್ ಓಕೆ, ತೊಂದರೆ. ಕ್ಲಿಯರ್. ಓಕೆ, ಅವ್ರೇನು ಕೊಟ್ಟಿದ್ರೆ ಕೊಡಲಿ. ಆನ್ಸರ್ ಎಷ್ಟು? 20:38. ನೆಕ್ಸ್ಟು, ಫೈಂಡ್ ದ ನಂಬರ್ ಆಫ್ ಬ್ರಿಕ್ಸ್ ಈಚ್ ಮೆಜರಿಂಗ್ 72 centimeter, 50 centimeter and 50 centimeter to construct a wall 81 meter long, 29 meter high and 0.8 meter thick, while the sand and cement mixture occupies 40% of the total volume of the wall ಅಂತ ಕೇಳಿದ್ರು. ರೈಟ್. ಸೊ 72 ಸೆಂಟಿಮೀಟರ್, 50 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್ ಅಲ್ಲದೆ ಪ್ರತಿಯೊಂದು ಇಟ್ಟಿಗೆಗಳನ್ನು ಬಳಸಿಕೊಂಡು ಎಷ್ಟು 72, 50, 25ನ ಬಳಸ್ಕೊಂಡು ಅವ್ರು ಏನು ವಾಲ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಕನ್ಸ್ಟ್ರಕ್ಟ್ ಮಾಡಬೇಕು. 81 ಮೀಟರ್ ಅಂದರೆ ಆಗುತ್ತೆ, ಇದು 21 ಮೀಟರ್ ಅಂದರೆ ಸೆಂಟಿಮೀಟರ್ ಆಗುತ್ತೆ, ಇದು 80. ಕ್ಲಿಯರ್. ನಾವು ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ನೋಡಿ 81 ಅಂದರೆ ಏನು? 9ನ ಮಲ್ಟಿಪಲ್ ಆನ್ಸರ್. ಕ್ಲಿಯರ್. ಚೆಕ್ ಮಾಡೋಣ. ಕೆಳಗಡೆಯಿಂದ 7 2 7 2 7 2 7 2 ಅಂಡ್ 1 ಉಳಿತು. 8 + 1 ಹೋಯಿತು. 5 + 2 + 2 ಇದು 9 ಇದು ಆನ್ಸರ್ ಆಗ್ಬೋದು. 6 2 ಇದು ಹೋಯಿತು. 9 ಹೋಯಿತು. 8 7 15 6 ಇದಾಗಲ್ಲ. 9 ಹೋಯಿತು. 6 2 1 ಹೋಯಿತು. ಇನ್ನು 4 ಉಳಿತು. ಸೊ ಆನ್ಸರ್ ಏನು? 9. ಕ್ಲಿಯರ್. ಆಪ್ಷನ್ ಸಿ.
ರೈಟ್. ಇಲ್ಲಿಂದ ಒನ್ ಲೈನರ್ ಸಿಂಪ್ಲಿಫಿಕೇಶನ್ ಪ್ರಶ್ನೆಗಳು. ಕ್ಲಿಯರ್. ಇದು 7 ಮೈನಸ್ ಅಲ್ಲ, 7 ಟು ದಿ ಪವರ್ ಆಫ್ -8. ಕ್ಲಿಯರ್. ಏನದು 11 ಟು ದಿ ಪವರ್ ಆಫ್ -8. ಏನಿದು 13 ಟು ದಿ ಪವರ್ ಆಫ್ -8. ಕ್ಲಿಯರ್. 7ಗೆ 11ಗೆ 13ಗೆ LCM ಏನು ನಮ್ಗೆಲ್ಲರಿಗೂ ಗೊತ್ತು 1001. ಕ್ಲಿಯರಾ. ಸೊ ಏನಾಗುತ್ತೆ ಇದು 1001 ಟು ದಿ ಪವರ್ ಆಫ್ -8 ಆಗುತ್ತೆ. ಇದನ್ನು ನಾವು ಏನಂತ ಬರಿಬೋದು, ಈ ಥರ ಬರಿಬೋದು. ಕ್ಲಿಯರಾ. ರೈಟ್. ನೆಕ್ಸ್ಟ್ ನೋಡಿ, ಎ ಮ್ಯಾನ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಅಟ್ ದ ಸ್ಪೀಡ್ ಆಫ್ 19 km/h, 8 km/h ಅಂಡ್ 50 km/h ಇಸ್ ದ ಆವರೇಜ್ ಸ್ಪೀಡ್ ಫಾರ್ ದ ಎಂಟೈರ್ ಜರ್ನಿ ಅಂತ ಕೇಳಿದ್ದಾರೆ. ರೈಟ್. ಸೊ ನಮ್ಗೆ ಏನು ಬರಬೇಕು ಇಲ್ಲಿ ನೋಡಿ, 5ನ ಮಲ್ಟಿಪಲ್ ಐ ಮೀನ್ 5ನ ಡಿವಿಸಿಬಲ್ ರೂಲ್ ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ಕ್ಲಿಯರ್. ಸೊ ನಮಗೇನು ಲಾಸ್ಟಲ್ಲಿ 0 ಅಥವಾ 5ನ ಚೆಕ್ ಮಾಡಿದ್ರೆ ಆನ್ಸರ್ ಸಿಗ್ಬಿಡುತ್ತೆ. ಗೋ ಮಾಡ್ಬೋದು. ಇಲ್ಲ ನೀವು ಈ ಥರ ಮಾಡ್ತೀರಾ, ಈ ಥರನೂ ಮಾಡಿ. 19, 8 ಮತ್ತು 5ಗೆ LCMನ ಫೈಂಡ್ ಔಟ್ ಮಾಡಿ ಇಂಟು 3 ಡಿವೈಡೆಡ್ ಬೈ ಇದು ಮಾಡಿದ್ರೆ ಆನ್ಸರ್ ಬರುತ್ತೆ. ಮಾಡಂತ ತಗೊಳ್ಳಿ. ಕ್ಲಿಯರಾ. 21 2 ಇದಾಗಲ್ಲ, 49 + 1 ಇದಾಗ್ಬೋದು. ಆನ್ಸರ್ ಇದೆ, ಬೇಕಿದ್ರೆ ಚೆಕ್ ಮಾಡಿ. ಓಕೆನಾ. ಸೊ 19, 8, 5ಗೆ LCM ಎಷ್ಟು ಗೊತ್ತಿಲ್ಲ. 8 5 40, 40 ಇಂಟು 19, 19 4 ಜಾ 760, 40 ಜಾ 8, ಇದು 95 ಜಾ ಅಂಡ್ ಇದು 152 ಜಾ. ಕ್ಲಿಯರ್. ಬೇಕಿದ್ರೆ ಚೆಕ್ ಮಾಡಿ. 760 ಎಷ್ಟು ಸ್ಪೀಡ್ಸ್ ಇದೆ 3 ಇಂಟು 3 ಮಾಡೋದು y. 40 + 95 135 ಪ್ಲಸ್ 152 7 8 2 287 ಹಂಗೆ ಬಂತಾ. ಕ್ಲಿಯರ್. ಬೇಕಿದ್ರೆ ಇನ್ನೂ ಮಾಡ್ತೀರಾ ಮಾಡಿ. ಕ್ಲಿಯರ್. ಇದೆಷ್ಟಾಯಿತು 0 ಆಯಿತು, ಇದು 18 ಆಯಿತು, ಇದು 1 ಆಯಿತು, ಇದು 2280 ಆಯಿತು. ಡಿವೈಡ್ ಬೈ 287 ಮಾಡಿದ್ರೆ ಅದೇ ಆನ್ಸರೇ ಬರುತ್ತೆ. ಕ್ಲಿಯರ್. ರೈಟ್. ನಮಗೇನು ಬರಬೇಕು 0 ಬರಬೇಕು. 0 ಬರಬೇಕಂದ್ರೆ 7 ಇಂಟು 3 21, 1 + 2 1 + 1 2 ಆಯಿತು, ಇದಾಗಲ್ಲ. 7 ಇಂಟು 3 21 + 1 ಇದು 2, ಇದು ಆಗಲ್ಲ. 7 ಇಂಟು 7 49 + 1 ಎಷ್ಟು ಇದು 50, ಲಾಸ್ಟ್ 0 ಇದು ಬಂದಿದೆ. 7 ಇಂಟು 5 ಎಷ್ಟು 35 + 1 ಎಷ್ಟು 36, ಇದು ಸಮೇತ ಆಗಲ್ಲ, ಒಂದೇ ಆಪ್ಷನ್. ಕ್ಲಿಯರ್. ಇಫ್ ದ ರೇಷಿಯೋ ಆಫ್ ದ ಕ್ವಾಡ್ರಿಲೇಟರ್ಸ್ 4 angles, ಆಂಗಲ್ W, ಆಂಗಲ್ X, ಆಂಗಲ್ Y, ಆಂಗಲ್ Z 2:3:3:4 ಇದೆ, ಹಾಗಾದ್ರೆ ಆಂಗಲ್ X ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ರೈಟ್. 2 + 3 + 3 + 4 ಎಷ್ಟು 12 ಆಯಿತು. ಸೊ 12ನ ವ್ಯಾಲ್ಯೂ ಕ್ವಾಡ್ರಿಲೇಟರ್ ಎಷ್ಟಿರುತ್ತೆ 360 ಅಲ್ಲೇ ಇರುತ್ತೆ. ಕ್ಲಿಯರ್. ಸೊ 12 ನಮ್ಗೆ ಏನು ಕೇಳಿದರೆ ಎಕ್ಸ್ ಅಂದರೆ ಎಷ್ಟು 3, 3 ಇಂಟು 30 ಎಷ್ಟು 90 ಡಿಗ್ರಿ. ಕ್ಲಿಯರ್. ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ, ಸಿಂಪಲ್ ಇದೆ. ಎವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಅಂತ ಇದೆ. ಕ್ಲಿಯರ್. 5 + 2 + 1 ಡಿವೈಡೆಡ್ ಬೈ 1 + 5/7 - 3/2 ಅಂತ ಇದೆ. ರೈಟ್. ಸೊ 5/2 ಅಲ್ಲಿ -3/2 ಹೋದರೆ 2/2 ಆಯಿತು, ಪ್ಲಸ್ 7 ಇಂಟು 1 7 + 5 12 ಆಯಿತು. ಕ್ಲಿಯರ್. 1 ಡಿವೈಡೆಡ್ ಬೈ 12 + 7 ಆಯಿತು. ಕ್ಲಿಯರ್. ಇದು ಹೋದರೆ 1 ಆಯಿತು. ರೈಟ್. 1 + 7 ಮೇಲ್ಗಡೆ ಹೋದರೆ 7/12 ಆಯಿತು. 12 1 ಜಾ 12 + 7 19 ಆಯಿತು. 19/12 ಆನ್ಸರ್ ಆಯಿತು. ಸಿಂಪಲ್ ಇದೆ. ರೈಟ್. ಸಿಂಪ್ಲಿಫಿಕೇಶನ್ ಬೇಗ ಮಾಡೋಣ, ಬಿಕಾಸ್ ನೋಡಿ ಅವು ಬೇಸಿಕ್ ಕ್ವಶನ್ಸ್. ರೈಟ್. ಓಕೆನಾ. ನಮ್ಗೆ ಬಾಡ್ ಮಾಸ್ ಗೊತ್ತಿದ್ರೆ ಬೇಗ ಮಾಡ್ಬಿಡೋದು. ಸಿಂಪ್ಲಿಫೈ 0.848 ಡಿವೈಡೆಡ್ ಬೈ 0.8 ಇಂಟು 1/2 ಪ್ಲಸ್ 0.125 ಡಿವೈಡೆಡ್ ಬೈ 5 ಇಂಟು 2 0.4. 0.8 ಇಂಟು 2 ಎಷ್ಟಿದು 1.6 ಆಯಿತು. 16 ಅನ್ಕೊಳ್ಳಿ. 16 5 ಜಾ 80 ಎಷ್ಟು ಉಳಿತು 48 ಮೀನ್ಸ್ 3 ಜಾ 53 ಪಾಯಿಂಟ್ ಸಮಥಿಂಗ್ ಬರಬೇಕು. ಆದರೆ ಇದು ಆನ್ಸರ್ ಅಲ್ಲ, ಇವು ಜಾಸ್ತಿ ಆಗುತ್ತೆ ನೋಡೋಣ. ಓಕೆನಾ. 0.53 ಇದು. ರೈಟ್. ಸೊ ನೆಕ್ಸ್ಟ್ ಇದು 0.25 0.25 ಇಂಟು 2 50 50 ಇಂಟು 4 200 ಮೀನ್ಸ್ 2. ಕ್ಲಿಯರ್. ಸೊ 0.53 + 0.2 ಎಷ್ಟು ಓಕೆನಾ. ರೈಟ್. ಸೊ ಇಲ್ಲಿ ಪಾಯಿಂಟ್ದು ಜಾಸ್ತಿ ಯೂಸ್ ಇಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ಮಾಡಿದ್ದೀನಿ. ಬಿಕಾಸ್ ನೋಡಿ ಎಲ್ಲನೂ ಸಮೇತ 100 ಪ್ಲೇಸಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಅಷ್ಟೇ. ರೈಟ್. ಅಂಡ್ ಎಲ್ಲ ನಂಬರ್ಸ್ ಚೇಂಜ್ ಇದೆ. ಎಲ್ಲ 10th ಪ್ಲೇಸಲ್ಲಿ 100 ಪ್ಲೇಸಲ್ಲಿ 10,000 ಪ್ಲೇಸಲ್ಲಿ ಸಮಥಿಂಗ್ ಬೇರೆ ಬೇರೆ ಪ್ಲೇಸಲ್ಲಿ ಕೊಟ್ಟಿದ್ರೆ ನಾವು ಈಸಿಯಾಗಿ ಮಾಡ್ಬೋದಿತ್ತು.
ನಮಗೆ ಇಲ್ಲಿ ಪಾಯಿಂಟ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸೇಮ್ ಟೈಪ್ ಆಫ್ ಕ್ವಶನ್ 4/3 ಅಲ್ಲಿ 4/3 ಹೋದ್ರೆ 0. 1 ಪ್ಲಸ್ 1 ಡಿವೈಡ್ ಬೈ 1 ಪ್ಲಸ್ 7/2 ಅಂದರೆ 7 7 ಪ್ಲಸ್ 2 9 1/9/7 ಆಯ್ತು. ಕೆಳಗಡೆ ಹೋದ್ರೆ ನೆಕ್ಸ್ಟ್ ಸಿಂಪ್ಲಿಫೈಡ್ ವ್ಯಾಲ್ಯೂ ಆಫ್ 72 ಡಿವೈಡೆಡ್ ಬೈ 6/12 ರೈಟ್. ಇದು 2 ಆಯಿತು. 5 ಪ್ಲಸ್ 5 2 ಪ್ಲಸ್ 5 7 ಆಯಿತು. 10 ಆಯಿತು. 10 ಅಲ್ಲಿ 7 ಹೋದರೆ 3 here -3 ಆಯಿತು. +3 -3 ಹೋಯಿತು ರೈಟ್. ಇದೇನು ಉಳಿತು ಇನ್ನು 72 ಡಿವೈಡ್ ಬೈ 2 ಇಂಟು +9 ಉಳಿದಿದೆಯಲ್ವ 2 ಇಂಟು 9 ಎಷ್ಟು 18 ಕ್ಲಿಯರ್. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ 6 ಸ್ಕ್ವೇರ್ ಎಷ್ಟು 36 ಪ್ಲಸ್ √2 ಹೋಲ್ ಸ್ಕ್ವೇರ್. √2 ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲು 2 ಉಳಿತು ಮೈನಸ್ 5√25 √25 ವ್ಯಾಲ್ಯೂ ಎಷ್ಟು 5 5 ಇಂಟು 5 ಎಷ್ಟು 25 ಮೈನಸ್ 7 ಕ್ಲಿಯರ್. -25 ಮೈನಸ್ 11 ಎಷ್ಟು -36 ಪ್ಲಸ್ 36 ಹೋಯಿತು. ಇನ್ನು ಉಳಿದಿರೋದೇನು +2 ಕ್ಲಿಯರ್. ಬೇಸಿಕ್ ಕ್ವಶನ್. ನೆಕ್ಸ್ಟ್ ನೋಡಿ, ಇಫ್ ಎಕ್ಸ್ ಇನ್ವರ್ಸ್ಲಿ ಆಸ್ y³ -1 ಎಕ್ಸ್ ಇನ್ವರ್ಸ್ಲಿ ಏನಂತೆ y³ -1 ಇದೆ ಅಂತ ಹೇಳಿ. ಇನ್ವರ್ಸ್ಲಿ ಮೀನ್ಸ್ 1/, ಅಂತ ಅರ್ಥ ರೈಟ್. ಓಕೆ ನೆಕ್ಸ್ಟು ಇದನ್ನು ನಾವು ಏನಂತ ಬರ್ಬೋದು, ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಟರ್ಮ್ ಅಂತ ತಗೊಳ್ಳೋಣ. ಏನಂತ ತಗೊಳ್ಳೋಣ ನಿಮ್ಮ ಇಷ್ಟ, A to Z ಯಾವುದಾದ್ರೂ ತಗೊಳ್ಳಿ ಎಕ್ಸ್ ಬಿಟ್ಟು. ಹಾಗಾದರೆ ಎಕ್ಸ್ ಆಲ್ರೆಡಿ ಇದೆ, ಸೊ ಹಾಗಾಗಿ ಕೆ ಅಂತ ತಗೊಳ್ಳೋಣ. ಕೆ ಡಿವೈಡೆಡ್ ಬೈ y³ -1 ಆಯಿತು ಕ್ಲಿಯರ್. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು 6 ಅಂತೆ. ಕೆ ಡಿವೈಡ್ ಬೈ y ಇಸ್ ಈಕ್ವಲ್ ಟು 4, y ನ ವ್ಯಾಲ್ಯೂ 4. ಸೊ 4³ ಎಷ್ಟು 64 -1 ಎಷ್ಟು 63 ಆಯಿತು. ಸೊ ಇಲ್ಲಿಂದ ನಮಗೆ ಸಿಕ್ತು ಕೆ ನ ವ್ಯಾಲ್ಯೂ 63 ಇಂಟು 6. ಕೆ ನ ವ್ಯಾಲ್ಯೂ ಎಷ್ಟು 63 ಇಂಟು. ನೆಕ್ಸ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ y ಇಸ್ ಈಕ್ವಲ್ ಟು 8 ಅಂತ ಕೇಳಿದ್ದಾರೆ. ಇದೇ ಒಂದು ಈಕ್ವೇಷನ್ನೇ. ಎಕ್ಸ್ ಇಸ್ ಈಕ್ವಲ್ ಟು ಕೆ ವೈ y³ -1 ಇದೆ ಅಲ್ವಾ, ಇದೇ ಸೇಮ್. ಸೊ ಎಕ್ಸ್ ನ ವ್ಯಾಲ್ಯೂ ಎಷ್ಟು ಫೈಂಡ್ ಔಟ್ ಮಾಡಬೇಕು ರೈಟ್. ಕೆ ನ ವ್ಯಾಲ್ಯೂ ಎಷ್ಟು 63 ಇಂಟು 6 ಬಂದಿದೆ ಆ್ಯಂಡ್ y ನ ವ್ಯಾಲ್ಯೂ ಕೊಟ್ಟಿದ್ದಾರೆ 8. ಸೊ 8³ -1 511 512 ಆಗುತ್ತೆ. 512 -1 511 ಕ್ಲಿಯರ್. ಎಷ್ಟಾಯಿತು ಎಕ್ಸ್ ಇಸ್ ಈಕ್ವಲ್ ಟು 63 ಇಂಟು 6 ಲಾಸ್ಟ್ ಮಾಡಿ 9 ಇಂದ ಹೋಗುತ್ತೆ ನೋಡೋಣ, ಹೋಗಲ್ಲ. ಸೊ 7 ಇಂದನೂ ಹೋಗುತ್ತೆ. 7 9 ಜಾ 7 7 ಜಾ 49 ಓಕೆ ಅಂಡ್ 2 ಉಳಿತು 21 ಮೀನ್ಸ್ 3 ಜಾ 9 6 ಎಷ್ಟು 54 ಡಿವೈಡೆಡ್ ಬೈ 73 ಬಂತು ಇದೆಯಾ ಕ್ಲಿಯರ್. ಸೊ ಬೇಸಿಕ್ ಕ್ವಶನ್. ನೆಕ್ಸ್ಟ್ ಮುಗಿತಾ ನೋಡಿ, ಇದು ಪ್ರೀವಿಯಸ್ ಇಯರ್ದು. ಈ ಸಾಲ ಡೆಫಿನೆಟ್ಲಿ ಈ ಥರ ಈಸಿಯಾಗಿರಲ್ಲ. ಈಗಲೂ ಸ್ವಲ್ಪ ಟಫ್ ಇದೆ. 4 to 5 ಪ್ರಾಬ್ಲಮ್ಸು ಟಫ್ ಇದೆ. ನಿಮಗೆ ಹೇಳ್ಬೇಕು ಅನ್ನೋ ಒಂದು ಇದರಲ್ಲಿ ನಾವು ಜಾಸ್ತಿ ಟೈಮ್ ತಗೊಳ್ತಾ ಇದ್ದೀವಿ ಓಕೆನಾ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವೇನು ಮಾಡಬೇಕು, ಪಟ 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 ಅಂತ ಮಾಡ್ಕೊಂಡು ಹೋಗ್ತಾ ಇರಬೇಕು ಕ್ಲಿಯರ್. ದಯವಿಟ್ಟು ಯಾರೆಲ್ಲ NTPC ಗ್ರಾಜುಯೇಟ್ CBT 2ಗೆ ಪ್ರಿಪ್ರೇಷನ್ ಆಗ್ತಿದ್ರೋ ಅವ್ರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ನಮ್ಮ ಒಂದು ಕ್ಲಾಸಸ್ನ ಶೇರ್ ಮಾಡಿ. ಕರ್ನಾಟಕದಲ್ಲಿ ಯಾರೂ ಮಾಡದೇ ಇರುವಂಥ ಒಂದು ಪ್ರಯತ್ನ ನಾವು ನಿಮಗೋಸ್ಕರ ಮಾಡ್ತಾ ಇದ್ವಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮತ್ತೆ ಒಂದ್ಸಲ ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಓಕೆನಾ. ಸೊ ನಾಳೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು. ಸೇಮ್ ಟೈಮ್ಗೆ ಸಿಗೋಣ ಓಕೆನಾ. ಸೊ ನಾಳೆ ಒಂದಿನ ಸೇಮ್ 5 o'clockಗೆ ಸಿಗೋಣ. ಆರ್ 5 to 6 ಒಳಗಡೆ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ ಆ್ಯಂಡ್ ಮಾರ್ನಿಂಗ್ RRB ಗ್ರೂಪ್ ಡಿದು ಅಪ್ಲೋಡ್ ಮಾಡ್ತೀನಿ ಓಕೆನಾ. ಸೊ ಸೋಮವಾರದಿಂದ ನಿಮ್ಗೆ ಒಂದು ಶೆಡ್ಯೂಲ್ ಕೊಟ್ಬಿಡ್ತೀನಿ ಕ್ಲಿಯರ್. ಓಕೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.